ಕೂಡಲ ಸಂಗ ಎನ್ನ ಮನದೊಳಗಾಡು ಕೂಡಲ ಸಂಗ ಎನ್ನ ಮನೆಯಂಗಳದಿ ನೀನಾಡು ಸಂಗ ನೀನಾಡು ಸಂಗ ನೀನಾಡು ಸಂಗ. ವಿನಾಯಕ ನಗರದ ನಾಗರಿಕ ವೇದಿಕೆಯ ಆಶ್ರಯದಲ್ಲಿ ಜರುಗುತ್ತಿರುವ ಇಂದಿನ ಈ ಕಾರ್ತಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿನಾಯಕ ನಗರದ ನಾಗರಿಕ ವೇದಿಕೆಯ ಅಧ್ಯಕ್ಷರು ಮತ್ತು ಉದ್ಯಮಿಗಳು ಆದಂತಹ ಸನ್ಮಾನ್ಯ ಶ್ರೀ ಈಶ್ವರಣ್ಣ ಪತ್ರಿ ಅವರೇ, ಕಾರ್ಯದರ್ಶಿಗಳಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಅಗಡಿ ಅವರೇ, ಹಿರಿಯರಾದ ಕಾಳೇಗುರುಗಳೇ, ಚನ್ವೀರಪ್ಪನವರೇ, ಧಾರವಾಡ ಅವರೇ, ಬಸಣ್ಣ ಬೆಲ್ಲದವರೇ, ಕಾಡದೇವರು ಭಟ್ರೆ, ತೆಪ್ಪದವರೇ, ಬಡಗೇರ್ ಸರ್ ಅವರೇ, ಇಂಚಿಗೇರಿಯವರೇ ಮತ್ತು ನಮಗೆ ಆತ್ಮೀಯರಾದಂಥ ಸನ್ಮಾನ್ಯ ಬಸವರಾಜ್ ಮರಳಿಹಳ್ಳಿಯವರೇ, ಇಲ್ಲಿ ಈ ಕಾರ್ಯಕ್ರಮದಕ್ಕೆ ನನ್ನ ಜೊತೆಗೆ ಆಗಮಿಸಿರುವಂಥ ನಮ್ಮ ಅಳಿಯಂದಿರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಶಾಂತಗಿರಿಯವರೇ, ಎಲ್ಲ ಅಕ್ಕ ತಂಗಿಯರೇ, ತಾಯಂದಿರೇ, ಮಕ್ಕಳೇ, ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ಶರಣಾರ್ಥಿಗಳು. ಮಾತಾಡಬೇಕು ಅಂತ ನಿಲ್ಲಿಸ್ಯಾರ. ನನಗೂ ಮಾತಾಡೋ ಉತ್ಸಾಹ ಐತೆ, ಆದರೆ ಥಂಡಿ ತಡೆಯೋಕ್ಕಾಗೋದಿಲ್ಲ. ಇಷ್ಟು ತನ ಹೆಂಗೆ ಕುಂತೀನಿ ಅದಕ್ಕೆ ನೇರವಾಗಿ ಕೆಲವು ವಿಷಯಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ವಯಸ್ಸು ಅದಕ್ಕೆ ದೀರ್ಘದಂಡ ನಮಸ್ಕಾರ ಹಾಕಬೇಕು. ವಯಸ್ಸು ಅದಂತೂ ಹೊರಳಿ ಬರೋದಿಲ್ಲ. ವಯಸ್ಸು ಆದಂಗೆ ವಯಸ್ಸಿನ ಹುರುಪು ನೋಡಿ ನಾವು ಬಾಯಾಗ ಜೊಲು ಸೋರಿಸ್ಬೇಕು, ಅವ್ರನ್ನು ಕುಣಿದಾಡೋಕ್ಕಾಗೋದಿಲ್ಲ. ಅದಕ್ಕೆ ಈಗ ಈ ಮಕ್ಕಳು ಇಷ್ಟು ತನ ಅಲ್ಲಿ ಕುಣಿದಾಡಿದ್ರು, ಅವ್ರು ಕುಣಿತಾರ ಅಂತ ನಾ ಕುಣಿಯೋಕೆ ಹೋದೆ ಅಂದ್ರೆ ಹೆಂಗಾಗಿತ್ತು ನನ್ನ ಪರಿಸ್ಥಿತಿ ಯಾರಿಗಿತ್ತು. ಅವ್ರು ಕುಣಿಯೋದು ನೋಡಬೇಕು, ಸಂತೋಷ ಪಡ್ಬೇಕು ಅಷ್ಟೇ. ಶ್ರೀಯುತರು ಕತ್ತಲ್ದಾಗ ದೀಪ ಹಚ್ಚಿದ್ರು ಅಂತ ಹೇಳಿದರು. ಇದು ಕತ್ತಲ್ದಾಗ ದೀಪ ಹಚ್ಚೋ ಕೆಲಸನೇ ಇದು. ಕತ್ತಲವನ್ನು ನಾವು ಅಜ್ಞಾನಕ್ಕೆ ಹೋಲಿಸ್ತೀವಿ, ಕಷ್ಟಗಳಿಗೆ ಹೋಲಿಸ್ತೀವಿ. ಬೆಳಕನ್ನು ಜ್ಞಾನಕ್ಕೆ ಹೋಲಿಸ್ತೀವಿ. ಅಂದರೆ ಸುಖ ಸಂತೋಷ ಅಂತ ಏನು ಹೇಳ್ತೀವಲ್ಲ, ಅವೆಲ್ಲ ಬೆಳಕಿನ ಸಂಕೇತಗಳು. ಅಜ್ಞಾನದ ಸಂಕೇತ ಈ ಕತ್ತಲು. ಆ ಕತ್ತಲನ್ನು ಮತ್ತೆ ನಾವು ಇನ್ನೊಂದು ಹೆಸರಿನಿಂದ ಕರಿತೀವಿ, ಅದಕ್ಕೆ ಮಾಯೆ ಅಂತ ಕರಿತೀವಿ. ಕತ್ತಲನ್ನು ಮಾಯೆ ಅಂತ ಕರಿತೀವಿ. ಆ ಮಾಯೆ ನಮ್ಮನ್ನು ಆವರಿಸಿಕೊಂಡಾಗ ಆಗಬಾರ್ದು ಕೆಲಸಗಳೆಲ್ಲ ಆಗ್ತಾವೆ. ಅದರೊಳಗೆ ಸಿಕ್ಕೊಂಡು ಭಾಳ ಒದ್ದಾಡಿಬಿಡ್ತೀವಿ, ನಮ್ಗೆ ಗೊತ್ತಿಲ್ಲದಂಗೆ. ನಾವು ಇವತ್ತೇನು ನೀವು ದೀಪ ಹಚ್ಚಿದ್ರಿ ಆ ಒಂದು ಬನ್ನಿ ಮರದ ಕೆಳಗಡೆಗೆ ಕತ್ತಲಲ್ಲಿ ದೀಪ ಹಚ್ಚೋದು ಭಾಳ ಒಳ್ಳೆಯ ಕೆಲಸ. ಆದರೆ ಅದು ಅಷ್ಟಕ್ಕೆ ನಿಲ್ಲಬಾರ್ದು. ಕತ್ತಲೇನು ಓಡಿಸ್ತದ? ಕತ್ತಲಿತ್ತು, ಕತ್ತಲಲ್ಲಿ ದೀಪ ಹಚ್ಚಿದ್ರೆ ಅದು ಕತ್ತಲೆಗೆ ಓಡಿಸ್ತದೆ, ಬೆಳಕಾಯ್ತು. ಬೆಳಕಾಗಿಬಿಟ್ರೆ ಅಲ್ಲಿಗೆ ಮುಗಿಲಿಲ್ಲ. ಅಲ್ಲಿ ಏನಾಗಬೇಕು ಅಂದರೆ ಆ ಬೆಳಕಿನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು. ನಮ್ಮ ಜೀವನದುದ್ದಕ್ಕೂ ಇನ್ನೊಬ್ಬರಿಗೆ ಉಪಕಾರಿಯಾಗುವಂತಹ ಸತ್ಕಾರ್ಯಗಳು ನಡಿಬೇಕು ಆ ಮನೆಯೊಳಗೆ ನಿರಂತರವಾಗಿ. ಅದು ನನ್ನ ಮನೆಯಲ್ಲಿ, ಅದು ವಿನಾಯಕ ನಗರದಲ್ಲಿ, ವಿನಾಯಕ ನಗರ ನಾಗರಿಕ ವೇದಿಕೆಯ ಕಾರ್ಯಕ್ರಮ ಇರಲಿ, ಅದು ಎಲ್ಲೇ ಇರಲಿ, ನಿರಂತರವಾಗಿ ನನ್ನ ಬದುಕಿನ ಉದ್ದಕ್ಕೂ ಆ ಬೆಳಕಿನಲ್ಲಿ ಸತ್ಕಾರ್ಯಗಳು ನಡೀಬೇಕು. ಅಂದಾಗ ದೀಪ ಹಚ್ಚಿದ್ದು ಸಾರ್ಥಕ ಆಗ್ತದೆ. ಇಲ್ಲೇನು ನೀವು ದೀಪ ಹಚ್ಚಿದ್ರಿ, ಈ ದೀಪ ಬೆಳಕು ಹೊರಗೆ ಕಾಣಿಸ್ತದೆ. ನನಗೆ ಆವರಿಸಿಕೊಂಡಿರುವ ಅಜ್ಞಾನ, ಅಂಧಕಾರ, ಮಾಯೆ ಅಂತರಂಗದಲ್ಲಿ ಕಳೀಬೇಕು ಅಂತಂದ್ರೆ ಅದು ಹೆಂಗೆ ಸಾಧ್ಯ? ಈಗ ರಾತ್ರಿ ಕಾರ್ ಓಡ್ತಿರ್ತೈತೆ, ಎರಡು ಲೈಟ್ ಪವರ್ಫುಲ್ ಲೈಟ್ ಇರ್ತಾವೆ. 100 ಕಿಲೋಮೀಟರ್ ಸ್ಪೀಡ್ನೊಳಗೆ ಹೋಗ್ತಿರ್ತಾನೆ ನಾವು, ಯಾಕಂದ್ರೆ ಎರಡು ಹೆಡ್ಲೈಟ್ ಭಾರಿ ಸ್ಟ್ರಾಂಗ್ ಇರ್ತಾವೆ. ಅಕಸ್ಮಾತ್ ಅದು ಕಾರ್ ಏನಾದರೂ ಕೆಟ್ಟು ಬಿಟ್ಟರೆ ಕಾರ್ ನಿಂತು ಬಿಡ್ತದೆ. ಏನಾಯ್ತು ಅಂತ ನೋಡಕ್ಕೆ ಹೋಗ್ತಾನೆ.
ಇಲ್ಲಿ ಒಳಗೆ ಏನಾಗಿಲ್ಲ, ಹೊರಗೆ ಏನಾಗಿರ್ಬೋದು. ಬ್ಯಾನೆಟ್ ಓಪನ್ ಮಾಡಿ ಅಲ್ಲಿ ನೋಡಕ್ಕೆ ಹೋದ್ರೆ ಅವೇನು ಸ್ಟ್ರಾಂಗ್ ಹೆಡ್ಲೈಟ್ಸ್ ಇರ್ತಾವಲ್ಲ, ಎರಡು ಮುಂದೆ ಬೆಳಕು ತೋರಿಸ್ತಿರ್ತಾವಲ್ಲ, ಆ ಲೈಟ್ ಏನಂದ್ರೆ ಹೊಡ್ಡ ಮಾಡಿ ಒಳಗೆ ಏನಂದ್ರೆ ಬೆಳಕು ಕೊಡ್ತಾವ. ಅವು ಮುಂದಲ ಕತ್ತಲಿಗೆ ಕಳಿತೇವೆ, ಮುಂದೆ ದಾರಿ ತೋರಿಸ್ತಾವ ಅಷ್ಟೇ. ಒಳಗೆ ಹೊಳ್ಳಿ ಬೆಳಕು ಕೊಡಬೇಕು ಅಂತಂದ್ರೆ ಅಲ್ಲಿ ಸಾಧ್ಯ ಇಲ್ಲ. ಆ ಡ್ರೈವರ್ ಏನು ಮಾಡ್ತಾನೆ, ಅಲ್ಲಿ ಒಳಗೆ ಸಣ್ಣದೊಂದು ಬಲ್ಬ್ ಇರ್ತೈತಿ, ಆ ಸಣ್ಣ ಬಲ್ಬ್ ಹಚ್ತಾನೆ. ಆವಾಗ ಆ ಬೆಳಕಿನೊಳಗೆ ಅಲ್ಲೇನೋ ಒಂದು ಪೆಟ್ರೋಲ್ ಪೈಂಪ್ ಏನೋ ಅದು ಕಿತ್ತು ಬಿಟ್ಟಿರ್ತೈತಿ, ಅಲ್ಲಿ ಇದು ಕಿತ್ತೈತಲ್ಲ ಅಂತ ನೋಡಿ ಅದನ್ನು ಹಿಂಗೆ ಅದಕ್ಕೆ ಜೋಡಿಸಿಬಿಡ್ತಾನೆ. ಮತ್ತು ಅದನ್ನು ಬ್ಯಾನೆಟ್ ಕ್ಲೋಸ್ ಮಾಡ್ತಾನೆ. ಬಂದು ಕೀಲಿ ತಿರುಗಿಬಿಟ್ರೆ ಗ್ಯಾವ್ ಅಂತತಿ, ಓಡಿದ್ದ ಮುಂದೆ. ಆ ಗಾಡಿ ಏನು ಕೆಟ್ಟಿತ್ತಲ್ಲ, ಆ ಕೆಟ್ಟ ಗಾಡಿ ಸರಿ ಆಗಕ್ಕೆ ಹೊರಗಿನ ಲೈಟ್ ಉಪಯೋಗ ಆಗಲಿಲ್ಲ, ಅದು ಒಳಗಿನ ಲೈಟ್ ಉಪಯೋಗ ಆಯ್ತು. ಹಂಗೆ ಈ ಗಾಡಿ ಏನೈತಲ್ಲ, ನಮ್ಮದು ನಿಮ್ಮದು ಈ ಗಾಡಿ ಮಷಿನ್ ಕರೆಕ್ಟ್ ಇರ್ತಾನೆ. ಇವು ಎರಡು ಹೆಡ್ಲೈಟ್ ಕೆಲಸ ಮಾಡ್ತಾವೆ, ಮುಂದೆ ದಾರಿ ತೋರಿಸ್ತೀವಿ. ಇವು ಏನದಾವಲ್ಲ, ಇವು ಎರಡು ಹೆಡ್ಲೈಟ್, ಪವರ್ಫುಲ್ ಲೈಟ್, ಇವು ಹೊರಗಿನ ದಾರಿ ತೋರಿಸ್ತಾವೆ. ಆದರೆ ಸುಂದರವಾದ ಬದುಕನ್ನು ನಾನು ಕಳಿಬೇಕಾದ್ರೆ, ನನ್ನ ಅಂತರಂಗದ ಕತ್ತಲೆಯನ್ನೇ ಕಳಿಬೇಕಾದ್ರೆ ನನ್ನ ಒಳಗ ಒಂದು ಲೈಟ್ ಐತಿ. ಅದಕ್ಕೇನಂತಾರೆ ಅಂದರೆ ಜ್ಞಾನದ ಕಣ್ಣು ಅಂತ ಕರೀತಾರೆ, ಅದಕ್ಕೆ ಅರಿವಿನ ಕಣ್ಣು ಅಂತ ಕರೀತಾರೆ. ಭಾಳ ಮಂದಿಗೆ ಅಂತರಂಗದೊಳಗೆ ಒಂದು ಕಣ್ಣು ಐತೆ ಅನ್ನೋದು ಗೊತ್ತಿಲ್ಲ. ಎಂದ ಮುಚ್ಚದ ಅದು ತೆಗದೇ ಇಲ್ಲ ಹೊಳ್ಳಿ. ಆ ಕಣ್ಣು ತೆಗಿಬೇಕಾತಂದ್ರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕು. ಆ ಗುರುವನ್ನು ಹುಡುಕಿಕೊಂಡು ಹೋಗಬೇಕು, ಗುರುವಿನ ಆಜ್ಞೆ ಅಂತ ನಡಿಬೇಕು. ಆವಾಗ ಆ ಕಣ್ಣು ತೆರೀತದೆ. ಒಳಗೆ ಏನಾಗೈತೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನನ್ನ ಬದುಕು ಅದು ಹುಟ್ಟಿ ಬಂದದಕ್ಕೂ ಪಾವನ ಆಗ್ತದೆ. ಇಲ್ಲಿ ಹಾವೇರಿ ಈ ಜಿಲ್ಲೆಯೊಳಗೆ ಶರೀಫ್ ಸಾಹೇಬ್ರು ಆಗಿ ಹೋದದ್ದು ನಿಮ್ಗೆಲ್ಲರಿಗೂ ಗೊತ್ತದು. ಅವರು ಅನೇಕ ತತ್ವಪದಗಳನ್ನು ಬರೆದಾರೆ. ಅವ್ರದ್ದು ಒಂದು ಪ್ರಸಿದ್ಧವಾದ ತತ್ವಪದದ ಒಂದು ಸಾಲ ನಿಮಗೆ ಹೇಳ್ತೀನಿ. ಅದು ಕೋಡಗನ್ನ ಕೋಳಿ ನುಂಗಿತ್ತ ತಂಗಿ, ಕೋಡಗನ್ನ ಕೋಳಿ ನುಂಗಿತ್ತ ಅಂತ ಹೇಳ್ತಾರೆ. ಆ ಪದ್ಯ ದೊಡ್ಡ ಪದ್ಯದ, ನಾವು ಅಷ್ಟು ಹೇಳಕ್ಕೆ ಹೋಗೋದಿಲ್ಲ. ಒಂದು ಸಾಲ, ಕೋಡಗನ್ನ ಕೋಳಿ ನುಂಗಿತ್ತ ಅಂತ ಹೇಳ್ತಾರೆ. ಮಂಗ ಚಪಲತೆಗೆ ಸಂಕೇತ, ಅದು ಅಜ್ಞಾನಕ್ಕೆ ಸಂಕೇತ. ಅದು ಯಾಕಂದ್ರೆ ಇದ್ರ ಕತೆ ಕೇಳಿಯಲ್ಲ ನಾವು, ಬಡ್ಡಿ ಕೊರಿಯ ಕತೆ ಕೇಳಿಯವಲ್ಲ. ಬಡ್ಡಿ ಕೊರೆದು ಕರಗಸ್ತಿಂದ ಅವ ಬಡಿಗೆರವ ನಡು ಒಂದು ಬೆಣಿ ಇಟ್ಟು ಊಟಕ್ಕೆ ಹೋಗಿರ್ತಾನೆ ಮಧ್ಯಾಹ್ನದಾಗ. ಆ ಮಂಗ್ಯ ಬಂದು ಆ ಬಡ್ಡಿ ಮ್ಯಾಗ ಕುತ್ಕೊಂಡು ಆ ಬೆಣಿ ಹಿಡಿದು ಹಿಂಗೆ ಅಳಗಾಡಿಸ್ತೈತಿ. ಅದು ಅಳಗಾಡಿಸಿ ಬೆಣಿ ಕಿತ್ತು ಬಿಡ್ತೈತಿ. ಅವಾಗ ಏನಾಕತ್ತೆ ಅಂದ್ರೆ ಅದ್ರ ಬಾಲ ಒಳಗೆ ಸಿಕ್ಕೊಂಡಿರ್ತೈತಿ, ಗೊತ್ತಿರೋದಿಲ್ಲ ಅದಕ್ಕೆ. ಆ ಕೊರದ ಬಡ್ಡಿ ಸಂದಿ ಇರ್ತೈತಲ್ಲ, ಆ ಸಂಧ್ಯಾಗ ಅದ್ರ ಬಾಲ್ ಸಿಕ್ಕೊಂಡಿರ್ತೈತಿ. ಇದು ಮಂಗ್ಯಾಗ ಹೋಗಿ ಆ ಬೆಣಿ ಕಿತ್ತು ಬಿಡ್ತೈತಿ. ಆ ಬೆಣಿ ಬದಲಿ ಇದ್ರ ಬಾಲ ಬೆಣಿ ಹಾಕತ್ತೆ, ಜಗದತ್ತ ಎಲ್ಲಿ ಐತಿ ಪರಿಸ್ಥಿತಿ. ಮಂಗನ ಬಾಳೆ ಚಪಲತೆಗೆ ಮಂಗನನ್ನು ಉದಾಹರಣೆ ಕೊಡ್ತೀವಿ, ಅಜ್ಞಾನಕ್ಕೆ ಮಂಗನ ಉದಾಹರಣೆ ಕೊಡ್ತೀವಿ, ಕತ್ತಲೆಗೆ ಮಂಗನ ಉದಾಹರಣೆ ಕೊಡ್ತೀವಿ. ಇಲ್ಲಿ ಶರೀಫರು ಏನು ಹೇಳ್ತಾರೆ, ಕೋಡಗನ್ನ ಕೋಳಿ ನುಂಗಿತ್ತ ಅಂತ ಹೇಳ್ತಾರೆ. ಕೋಡಗ ಮಂಗ ಮತ್ತು ಕೋಳಿ. ಮಂಗ ದೊಡ್ಡದು, ಕೋಳಿ ಸಣ್ಣದು. ಮಂಗ್ಯ ಕೋಳಿ ತಿಂದಿತ್ತು ಅಂದ್ರೆ ಇರ್ಬೋದು ಬಿಡೋ ಅನ್ಬೋದು. ಕೋಳಿನ ಮಂಗೇನು ತಿಂದೈತಿ ಅಂದ್ರೆ ಈಗ ಒಂದೊಂದು ಸಲ ಆಶ್ಚರ್ಯ ಅನಿಸ್ತೈತಿ. ನಾಯಿ ಕಡ್ದೈತಿ ಅವಂಗ ಅಂದ್ರೆ ಇರ್ಬೋದು ಬಿಡೋ ಅನ್ಬೋದು. ಮನುಷ್ಯನ ನಾಯಿ ಕಡ್ದಾನಂದ್ರೆ ಹೆಂಗೆ ಸೋಜಿಗನಿಸ್ತೈತಿ. ಹಂಗೆ ಇಲ್ಲಿ ಸೋಜಿಗನಿಸುವಂಥದ್ದು ಐತಿ, ಆದ್ರೆ ಅದು ಸತ್ಯ ಐತಿ. ಇಲ್ಲಿ ಮಂಗ ಕೋಳಿ ಹೊಡೆದು ತಿಂದೈತಿ ಅಂದ್ರೆ ಇರ್ಬೋದು ಬಿಡೋ. ಈ ಕೋಳಿನ ಮಂಗೇನು ತಿಂದೈತಿ ಅಂದ್ರೆ ಹೆಂಗೆ? ಅದಕ್ಕೆ ನಾ ಹೇಳಿದ್ನಲ್ಲ, ಮಂಗ ಅಜ್ಞಾನದ ಸಂಕೇತ, ಕತ್ತಲೆಯ ಸಂಕೇತ. ಕತ್ತಲು ಅಂತ ತಿಳ್ಕೊಡ್ರಿ. ಕೋಳಿ ಎಂದಾಗ ನೀವು ನೆನಪು ಮಾಡಿಕೊಡ್ರಿ. ನಾವು ಇಟ್ಟಿಟ್ಟು ಮಕ್ಕಳಿದ್ದಾಗ ಹೇಳ್ತಿದ್ವಿ, ಕೋಳಿ ಕೂಗಿತ್ತು ಬೆಳಕು ಹರಿಯಿತು ಅಂತ ಹೇಳ್ತಿದ್ವಿ. ಬೆಳಕು ಹರಿಯಿತು, ಕೋಳಿ ಕೂಗಿತ್ತು ಬೆಳಕು ಹರಿಯಿತು. ಕೋಳಿ ಕೂಗಿ ಏನು ಹೇಳ್ತೈತಿ? ಬೆಳಗಾತ ಹೇಳು ಅಂತ ಹೇಳ್ತೈತಿ. ಆ ಕೋಳಿ ಅರಿವಿನ ಸಂಕೇತ, ಬೆಳಕಿನ ಸಂಕೇತ. ಸೂರ್ಯೋದಯ ಆಯಿತು ಅಂದ್ರೆ ಆ ಬೆಳಕಿನೊಳಗೆ ಕತ್ತಲೆ ಓಡಿ ಹೋಗಿಬಿಡ್ತೈತಿ. ಹಂಗೆ ಬೆಳಗ್ಗೆ ಹರಿಯಿತು ಅಂದ್ರೆ ಕತ್ತಲೆ ದೂರ ಆಗಿಬಿಡ್ತೈತಿ. ಕೋಡಗನ್ನ ಕೋಳಿ ನುಂಗಿತ್ತು ಅಂದ್ರೆ ಅಜ್ಞಾನವನ್ನು ಜ್ಞಾನ ನುಂಗಿ ಹಾಕಿತ್ತು. ಬೆಳಕು ಕತ್ತಲೆಯನ್ನು ಓಡಿಸಿ ಬಿಟ್ಟಿತ್ತು ಅನ್ನೋದ್ರ ಸಲುವಾಗಿ ಶರೀಫ್ರು ಭಾಳ ಚಂದ ಹೇಳ್ತಾರಲ್ಲಿ, ಕೋಡಗನ್ನ ಕೋಳಿ ನುಂಗಿತ್ತ ಕೇಳುವ ತಂಗಿ, ಕೋಡಗನ್ನ ಕೋಳಿ ನುಂಗಿತ್ತ. ಈ ಹಾಡು ನೀವು ಎಷ್ಟು ಜನ ಕೇಳಿರ್ತೀರಿ? ಅಜ್ಞಾನಕ್ಕೆ. ಅದಕ್ಕೆ ಅಜ್ಞಾನವನ್ನು ದೂರ ಮಾಡಿದಂತಹ ಗುರು,
ಅಂಥ ಗುರುವನ್ನು ನಾನು ಹುಡುಕಿಕೊಂಡು ಹೋದೆ ಅಂತ ಹೇಳ್ತಾರೆ ಅವರು. ಅಂಥ ಗುರುವನ್ನು ನಾನು ಹುಡುಕಿಕೊಂಡು ಹೋದೆ, ನನ್ನ ಅಜ್ಞಾನವನ್ನು ದೂರ ಮಾಡಿದ, ನನ್ನ ಈ ಬದುಕಿನೊಳಗೆ ನನ್ನನ್ನು ಪಾವನಗೊಳಿಸಿದಂಥ ನನ್ನ ಗುರು ಅಂತ ಹೇಳ್ತಾರೆ. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಗುರುಗಳ ಜೋಡಿ, ಎಷ್ಟು ಜನ ಗುರುಗಳ ಜೋಡಿಯನ್ನು ನಾವು ನೋಡಿಲ್ಲ. ನಮ್ಮಲ್ಲೇನೆ ಈ ಕನಕದಾಸರು ವ್ಯಾಸರಾಯರಲ್ಲಿ ವಿದ್ಯೆ ಪಡೆಯುವಾಗ ಅವ್ರನ್ನ ಅಸಹ್ಯ ಮಾಡಬೇಕಂತ ಎಷ್ಟೆಷ್ಟೋ ಜನ ಏನೇನೋ ಮಾತಾಡಿದ್ರು. ಆ ಕನಕದಾಸರು ಎಂಥ ಪ್ರತಿಭಾವಂತರು, ಎಷ್ಟು ದೊಡ್ಡ ಮನುಷ್ಯ ಅಂಥೇಳಿ ಉಳಿದವ್ರಿಗೆಲ್ಲ ಗುರುತಾಗಲಿ ಅಂಥೇಳಿ ಅವರು ಗುರುಗಳು ಒಂದು ದಿವಸ ಒಂದು ಪರೀಕ್ಷೆ ಇಟ್ಟರು. ಎಲ್ಲ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಕನಕನನ್ನು ಕುಂದಿರಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕೇಳಿದ್ರು. ನಿಮ್ಮಲ್ಲಿ ವೈಕುಂಠಕ್ಕೆ ಯಾರು ಹೋಗ್ತೀರಿ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಇಷ್ಟು ಜನ ಇದ್ದೀರಿಲ್ಲ, ಇದರೊಳಗೆ ನೀವು ವೈಕುಂಠಕ್ಕೆ ಯಾರು ಹೋಗ್ತೀರಿ? ಎಲ್ಲರೂ ಸುಮ್ಮನೆ ಕೂತ್ರಿಲ್ಪ, ಹೇಳ್ರಿ ಯಾರು ಹೋಗ್ತೀವಿ? ಏನ್ರಿ ಗುರುಗಳ, ನೀವು ನಮಗೆ ವಿದ್ಯಾ ಕಲಿಸಿದ ಗುರುಗಳು, ಮಹಾ ತಪಸ್ವಿಗಳು, ನಿಮಗ ಹೋಗಕ್ಕಾಗಿಲ್ಲ, ನಾವೇನು ಹೋಗೋಣ್ರಿ ಅಂದ್ರೆ. ಈಗ ನಿಮಗ ಹೋಗಕ್ಕಾಗಿಲ್ಲ, ನಾವೇನು ಹೋಗೋಣ? ಆವಾಗ ಕನಕದಾಸರು ಎದ್ದು ನಿಂತರು ಕೈ ಮಾಡಿ, ಗುರುಗಳೇ ನಾನು ಹೋದರೆ ಹೋಗಬಹುದು ಅಂತಂದ್ರೆ. ನಾನು ಹೋದರೆ ಹೋಗಬಹುದು ಅಂತ ಎಲ್ಲರೂ ಅಂದರು. ಏನು ಸೊಕ್ಕಿವಂಗ ಅಂದ್ರೆ ಅವರು, ನಮ್ಮ ಗುರುಗಳು ಮಹಾ ತಪಸ್ವಿಗಳು, ಅಂಥವ್ರಿಗೆ ಹೋಗೋಕ್ಕಾಗಿಲ್ಲ, ತಾ ಹೋಗ್ಕಾನಂತ, ಕುಂದ್ರ ದೊಡ್ಡ ಮನುಷ್ಯ ಇದ್ದೀನಿ ಅಂತ, ನೀನು ಹೋಗ್ತೀವ ಕುಂದ್ರ ಅಂತಂದು. ಅವಾಗ ಗುರುಗಳು ನಕ್ಕ ಹೇಳಿದ್ರು, ಅವ ಹೇಳೋದು ಸತ್ಯ ಐತಿ ಅಂದ್ರೆ. ಏನು ಗುರುಗಳೇ ನಿಮಗಾಗಿಲ್ಲ, ಅವ ಹೊಕ್ಕನೋ ಅಂತ. ಅವ ಎಲ್ಲಿ ಹೆಂಗಂದನ ಅಂದ್ರೆ ಅವ್ರು, ನಾ ಹೊಕ್ಕೀನಿ ಅಂತ ಅವ ಎಲ್ಲಿ ಅಂದನ? ನಾನು ಹೋದರೆ ಹೋಗ್ಬೋದು. ನಾನು ಎನ್ನುವ ಅಹಂಕಾರ ನನ್ನಲ್ಲಿ ಏನೈತಿ, ಆ ಅಹಂಕಾರ ಅಳಿದಾಗ ಆ ಮನುಷ್ಯ ವೈಕುಂಠಕ್ಕೆ ಪಾತ್ರನಾಗಬಹುದು, ಶಿವನ ಪ್ರೀತಿಗೆ ಪಾತ್ರನಾಗಬಹುದು. ಅಹಂ ಅಳಿಬೇಕು, ನನ್ನಲ್ಲಿರುವ ಅಹಂಕಾರ ಅಳಿಬೇಕು. ಅದಕ್ಕೆ ಈ 108 ರೀತಿಯ ವಾಸನೆಗಳಿಗೆ ನಾವೇನು ಒಳಗಾಗಿರ್ತೀವಲ್ಲ, ಅವೆಲ್ಲವನ್ನು ಹೊರಗೆ ಹಾಕಬೇಕು. ಅಂತರಂಗದಲ್ಲಿ ಇರುವಂತಹ ಆ ಹೊಲಸು ಹೊರಗೆ ಬಿದ್ದಾಗ ನಾನು ಸ್ವಚ್ಛಾಗಿ ಬರ್ತೇನೆ. ಶರೀಫ್ ಸಾಹೇಬ್ ಒಂದು ದಿವಸ ಗುರುಗಳ ಮನೆಗೆ ಬಂದ. ಆತ ಶಿಶುವಿನಾಳದಿಂದ ಕಳಸಕ್ಕೆ ಬರ್ತಾನೆ. ಗುರುಗಳು ಪೂಜೆಗೆ ಕೂತಿರ್ತಾರೆ. ಗುರುಗಳು ಪೂಜೆಗೆ ಕುಂದಿರ್ತಾರೆ. ಗುರುಗಳೇ ಅಂತ ಒಳಗೆ ಬಂದ. ಬಾ ಮಗ ಅಂದ್ರು, ಕೇಳಿರ್ತೀರಿ ನೀವು, ಇದನ್ನೆಲ್ಲ ಕೇಳಿರ್ತೀರಿ. ಬಾರ್ಲೆ ಮಗ ಶರೀಫ ಅಂದ್ರು, ಒಳಗೆ ಪೂಜೆಗೆ ಕೂತ್ಕೊಂಡ. ಯಪ್ಪ ಅಂದ, ಹೋಗ್ಲೇ ಇವತ್ತು ಬಹಳ ದಿವ್ಯವಾದ ಮುಹೂರ್ತ ಐತಿ, ನಿನಗೆ ಗುರುದೀಕ್ಷೆ ಕೊಡ್ತೇನೆ, ಹೋಗಿ ಸ್ನಾನ ಮಾಡಿ ಸ್ವಚ್ಛಾಗಿ ಬಾ ಅಂದ್ರು. ಹೋಗು ಸ್ನಾನ ಮಾಡಿ ಸ್ವಚ್ಛಾಗಿ ಬಾ ಅಂದ್ರು. ಅವನಿಗೆ ಸಂತೋಷ ಆಗಿಬಿಡ್ತಾವ್. ನನ್ನ ಗುರುಗಳು ಇವತ್ತು ಗುರುಬೋಧೆ ಮಾಡ್ತೀನಿ ಅಂದಾರ, ನನ್ನ ಅಜ್ಞಾನವನ್ನು ಕಡಿತಾರ. ಸಂತೋಷದಿಂದ ಬಾವಿ ಕಡೆಗೆ ಹೋದ. ಬಾವಿಗೆ ಹೋಗಿ ಬಾವಿ ನೀರು ಸೇದಿ ಸ್ನಾನ ಮಾಡಿ ಬರಬೇಕು, ಗುರುಬೋಧೆ ಪಡಿಬೇಕು ಅಂತ ಬಂದ. ಅಲ್ಲಿ ಬಂದು ನೋಡಿದ್ರೆ ಅಲ್ಲಿ ಸನ್ನಿವೇಶ ಬೇರೆ ಆಗಿಬಿಡ್ತು. ಆ ಊರು ಗೌಡ್ರ ಸೊಸಿ ಬಾವಿ ನೀರಿಗೆ ಬಂದಿರ್ತಾಳೆ. ಕೊಡ ನೀರು ಸೇದಿ ಹಿಂಗೆ ತಲೆ ಮ್ಯಾಗೆ ಹೊತ್ಕೊಳ್ಳೋ ಮುಂದೆ ಸೆರೆಗೆ ವಾರೆ ಆಗ್ತದೆ. ಶರೀಫ ನೋಡ್ತಾನೆ. ದನಕಾಯಿ ಹೆಣ್ಮಗಳು ಒಬ್ಬಾಕಿ ಹಲೆ ಅಂತ ಏನು ತುಡುಗದನ ಇವು, ತಮ್ಮ ಹೊಲ ಬಿಡ್ತಾವ, ಮಂದಿ ಹೊಲ ಕಾಯ್ತಾವ ಅಂತ ಆಕೆ ಚೀರಿದಂಗೆ ಆಗತ್ತೆ. ಒಂದು ಕ್ಷಣ ತಲೆ ಜಾಡಿಸಿಬಿಡ್ತಾನೆ ಶರೀಫ. ತಲೆ ಜಾಡಿಸಿಬಿಡ್ತಾನೆ. ಕುಂತು ಎಲ್ಲಿ ನಿಂತಿದ್ದ ಅದ ನೆಲ ಕುಸ್ದಂಗೆ ಆಕತ್ತೆ, ನಿಂತು ಬಿಡ್ತಾನೆ. ನನ್ನ ಗುರುಗಳು ಏನು ಹೇಳಿದ್ರು ನನಗೆ, ಮಗನೇ ಸ್ನಾನ ಮಾಡಿ ಸ್ವಚ್ಛಾಗಿ ಬಾ ಅಂದರು. ನಾನು ಗುರುಗಳು ಹೇಳಿದ ಮಾತನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಮೈಲಿಗಾಗಿ ಹೋದೆ, ನನ್ನ ಮನಸ್ಸು ಹೊಲಸಾಗಿ ಹೋತು. ಈ ಹೊಲಸಾದ ಮನಸ್ಸು ಗುರುಗಳ ಕಡೆಯಿಂದನೇ ಇದು ಪರಿಹಾರ ಆಗ್ಬೇಕು, ಸ್ವಚ್ಛ ಆಗ್ಬೇಕು ನಾನು ಅಂಥೇಳಿ ಆ ಹೆಣ್ಮಗಳು ಏನು ಕೊಡ ಹೊತ್ಕೊಂಡು ಮುಂದೆ ಹೋದ್ಲು. ದೂರದಿಂದ ಆಕೆ ಹಿಂದಿಂದನೇ ಹೋದ್ಲು. ಆಕೆ ತನ್ನ ಮನೆಯೊಳಗೆ ಹೋದ ಮ್ಯಾಗ ಆ ಮನೆ ಬಾಗಲ್ದಾಗ ಹೊರಗೆ ನಿಂತ್ಕೊಂಡು ಆ ಮನೆ ಗೌಡ್ರನ್ನ ಕರಿತಾನೆಪ್ಪ, ಗೌಡ್ರ ಅಂದ. ಗೌಡಪ್ಪ ನೋಡ್ತಾನ. ಇವ ಬಾಯಿ ತೆಗೆದ್ರೆ ಏನಂತಾರ, ಅದು ಹುಸಿನ ಇದ್ದಿದ್ದಿಲ್ಲ. ಯಾಕಪ್ಪ ಆರಾಮದೇನಂದ್ರೆ, ಯಾಕೆ ನೀ ಹೋಗ್ಬೇಕಂತ ಮಾಡಿ ಅಂದಂದ್ರೆ ಮುಗಿದು ಹೋತು ಅಂತ ಬಾಯಿ ಅದು. ಅವ ಮನಿತನ ಬಂದಾನ ಅಂದ್ಕೊಳ್ಳಿ ಹೆದರಿಬಿಟ್ಟ ಗೌಡಪ್ಪ. ಯಪ್ಪ ಯಾಕೆ ಹೋತಂದೆ, ನಮ್ಮ ಮನಿತನ ಬಂದೆ, ಬಾರಪ್ಪ ಒಳಗ ಅಂದ. ಒಳಗೆ ಬರ್ಬೇಕಂತನ ಬಂದೀನಿ, ಆದ್ರೆ ನನಗೊಂದು ಮಾತು ಕೊಟ್ಟರೆ ಬರ್ತೀನಿ ಅಂದೆ. ಏನು ಕೇಳ್ತೀನಿ ಕೇಳಪ್ಪ ಅಂದ. ಮಾತು ಕೊಡು ಅಂದ್ರೆ ಹೇಳ್ತೀನಿ ಅಂದ. ಯಪ್ಪ ನನ್ನಿಂದ ಸಾಧ್ಯ ಇದ್ರೆ ನಾನು ಮಾಡ್ತೀನಿ, ನಾನು ಕೊಡ್ತೀನಿ ಮಾತು ಕೊಟ್ಟು. ಒಳಗೆ ಬಂದ ಶರೀಫ. ಹಿಂಗೆ ದನ ಕಟ್ಟ ಹಕ್ಕಿ ಒಕ್ಕ ರೈತರ ಮನೆ ಹಿಂಗೆ ಹಕ್ಕಿಯಾಗಿ ನೋಡಿದಾಗ ಗೂಟಿತ್ತು, ಹಗ್ಗ ಹಾಕಿದ್ರು, ಬಾರ್ಕೋಲಿದ್ದು.
ಕೈಯಾಗೊಂದು ಬರಕಲ್ ತಗೊಂಡ ಗೌಡ್ರ ಕೈಯಾಗ ಕೊಟ್ಟ, ಮೈ ಮ್ಯಾಗಲ್ಲ ಅಂಗಿ ಕಳೆದು ಹೋಗದ ಬೆನ್ನು ಕೊಟ್ಟ ನಿಂತ ಗೌಡ್ರ ಕಡೆಗೆ. ಗೌಡ್ರ, ಈ ಮನಸ್ಸು ಈ ಮೈಗೆ ಆಗಿಬಿಟ್ಟತಿ. ನಮ್ಮ ಗುರುಗಳು ಇವತ್ತು ಸ್ವಚ್ಛ ಆಗಿ ಬಾ ಮಗ ನೀನು ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ನಾ ಸ್ವಚ್ಛ ಆಗಬೇಕು, ನನ್ನ ಪಾಪ ಕಳಿಬೇಕು, ನನ್ನ ಮೈಲಿಗೆ ಹೋಗಬೇಕು ಅನ್ನಂಗಿದ್ರೆ ಈ ಬಾರ್ಕೋಲ ತಗೊಂಡು ನಿನ್ನ ಮೈಯೊಳಗೆ ಎಷ್ಟು ಶಕ್ತಿ ಐತಿ ಎಲ್ಲ ಶಕ್ತಿ ಒಟ್ಟು ಮಾಡಿ ನನ್ನ ಬೆನ್ನ ಮೇಲೆ ನೀವು ಬಾರಿಸ್ಬೇಕು ಅಂದ. ಕೈಯನ್ ಬಾರ್ಕೋಲ್ ಹೋಗುತ್ತಾ ಬಿಟ್ಟ ಗೌಡಪ್ಪ. ಯಪ್ಪ, ನನಗೇನು ಹೇಳಿದೆ ಇದನ್ನು, ನೀ ಏನು ಹೇಳಿದ್ರು ನಾ ಮಾಡ್ತಿದ್ದೆ. ಇದು ಏನು ಹೇಳಿದೆ, ಮಾತು ಕೊಟ್ಟಿದ್ದಿ ಗೌಡಪ್ಪ, ನೀ ತಪ್ಪಂಗಿಲ್ಲ. ವಿಷಯ ನಾ ವಿವರಿಸ್ತಾ ಹೋದ್ರೆ ಬಹಳ ದೂರ ಆಕತಿ. ಹಾಕ್ಕೊಂಡು ಹೊಡ್ಯಾಕೆ ಹತ್ತಿ ಬಿಟ್ರೆ ಮೈ ಮ್ಯಾಗಲ ಚರ್ಮ ಕಿತ್ತ ರಕ್ತದ ರಕ್ತ ಮೈ ತುಂಬ ಸೋರಾಕತ್ತಿದ್. ಹೊಡ್ತಕ್ಕೆ ಹಂಗೆ ಚರ್ಮ ಕೀಳ್ಬೇಕು, ಹೊಡೆದ್ರೆ ಮೈಯನ್ ಚರ್ಮ ಕೀಳ್ಬೇಕು, ರಕ್ತ ಸೋರ್ಬೇಕು. ಆ ಹೊಡೆತ ಬಿದ್ದರೆ ನೋವು, ಆ ಪೆಟ್ಟು ಎಲ್ಲಿ ಬೀಳ್ತಿತ್ತಂತೀರಿ ನೀವು? ಗೋವಿಂದ ಭಟ್ರ ಮೈ ಮ್ಯಾಗ ಬೀಳ್ತಿತ್ತು. ಇಲ್ಲಿ ಹೊಡೆದ್ರೆ ಬೆನ್ನು ಗೋವಿಂದ ಭಟ್ರ ಮೈ ಮ್ಯಾಗ ಪೆಟ್ಟು ಬೀಳೋದು. ಯಪ್ಪಾನ ಗೋವಿಂದ ಭಟ್ರು ಓಡ್ಕೊಂತ ಬಂದು, ಗೌಡ್ರ ಸಾಕ್ರಿ, ನನ್ನ ಮಗ ಸ್ವಚ್ಛ ಆಗ್ಯಾನ, ಬಿಡ್ರಿ ನೋಡಿ ಬೇಡ್ರಿ, ನನ್ನ ಮಗ ಸ್ವಚ್ಛ ಆಗ್ಯಾನ್ರಿ, ಸಾಕ್ರಿ. ಅದು ಎಂಥ ಮಾತು, ಎಂಥ ಮಾತು. ಅದಕ್ಕೆ ಎಷ್ಟೋ ಸಂದರ್ಭದೊಳಗೆ ನಾನು ನನ್ನದು ಅದು ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದನ್ನು ಅಂತರಂಗದೊಳಗೆ ನೀವು ಅಜಗಣ್ಣ ತಂದೆ ಹೆಸರು ಕೇಳಿರ್ಬೇಕು. ಮುಕ್ತಾಯಕ್ಕ ಮತ್ತು ಅಜಗಣ್ಣ, ಅಣ್ಣ ತಂಗಿ, ತಂದಿಲ್ಲ ತಾಯಿಲ್ಲ. ಆ ತಂಗಿ ಪಾಲಿಗೆ ಅವನೇ ಅಣ್ಣ, ಅವನೇ ತಂದೆ, ಅವನೇ ತಾಯಿ, ಸರ್ವಸ್ವವೂ ಅವನೇ. ಆ ತಂಗಿಯನ್ನು ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿ ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಿ ಕೊಟ್ಟು ಕಳಿಸ್ಬಿಡ್ತಾನೆ. ಹೆಣ್ಮಕ್ಳು ಭಾಳ ಇಷ್ಟ ಅಲ್ಲ, ಎಷ್ಟು ದಿವಸ ಇದ್ರೂ ಒಂದಿನ ಹೊರಟು ಹೋಗೋದನೆ. ಎಷ್ಟು ವರ್ಷ ಅವ್ರನ್ನ ಡಾಕ್ಟರ್ ಮಾಡಿದ್ರೆ ಏನು, ಇಂಜಿನಿಯರ್ ಮಾಡಿದ್ರೆ ಏನು ಮಾಡಿದ್ರು ನಮ್ಮ ಮನೆಗೆ ಇರೋರಲ್ಲ. ಒಂದಿನ ಹೊರಟು ಬಿಡೋರು. ತಂಗಿ ಹೊರಟು ನಿಂತಾಳ, ಅಣ್ಣ ಮಗಳನ್ನ ಕಳ್ಸಾಕಂತ ನಿಂತಾನೆ. ತಂಗಿಗೆ ದುಃಖ ತಡಿವಲ್ದು, ಅಣ್ಣಗೆ ದುಃಖ ತಡಿವಲ್ದು, ತೆಕ್ಕಿ ಹಾಕೊಂಡು ಗೋರಾಡಿ ಹೇಳ್ತಾವ. ತಂಗಿ ಅಣ್ಣಗೊಂದು ಮಾತು ಕೇಳ್ತಾಳ, ಅಣ್ಣ ನಿನಗೆ ನಾನು ನನಗೆ ನೀನು ಇಲ್ಲಿವರೆಗೆ ಜೊತೆಯಾಗಿ ಇದ್ವಿ. ಈಗ ನಾನು ಎಲ್ಲೋ ಏನು ಹತ್ತಿರದವಳು ಅಲ್ಲ. ಅಕಸ್ಮಾತ್ ನಿನಗೆ ಏನಾರ ಆದ್ರೆ ನನಗೆ ಗೊತ್ತಾಗೋದು ಹೆಂಗೆ? ನಿನ್ನ ಯೋಗಕ್ಷೇಮ ನೋಡ್ಕೊಳ್ಳೋರೆ ಜನಪದರು. ಅದಕ್ಕೆ ಇಂಥ ಸಂದರ್ಭದಲ್ಲೂ ಕೂಡ, ಇಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನು ಹೇಳಿ ಕಳಿಸ್ತಿದ್ವಿ ಗೊತ್ತಾ? ಕರಿಸಿರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ, ಕರಿಸಿರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ, ನಡುವಣ್ಯಾಗ ನಗಬ್ಯಾಡ, ನಡುವಣ್ಯಾಗ ನಗಬ್ಯಾಡ, ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ. ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ, ಮಾತುಗಂಟೆ ಮಗಳಲ್ಲ, ತಾಟ್ಕಿತ್ತಿ ಸೊಸೆಯಲ್ಲ, ತೂಪರದ ಚಕ್ಕಿ ತೂಪರದ ಚಕ್ಕಿ ಒಲೆಗಲ್ಲ, ತೂಪರದ ಚಕ್ಕಿ ಒಲೆಗಲ್ಲ, ತವರಿಗೆ ಮಾತು ತಂದೋಳು ಮಗಳಲ್ಲ. ಅಮ್ಮ, ನೀನು ಎಂದು ಕೆಟ್ಟ ಹೆಸರು ತಂದಿತ್ತು ಅವರಿಗೆ, ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ಅಂತ ತಾಯಿ ಹೇಳಿ ಕಳಿಸೋಳು. ನೋಡ್ರಿ, ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರೆ. ಆರತಿ ಒಳಗೆ 2 ದೀಪ ಇರ್ತಾವೆ. ಕಾರಣ ಏನಂದ್ರೆ, ಒಂದು ಹುಟ್ಟಿದ ಮನೆ ಬೆಳಗಾಕ, ಒಂದು ಕೊಟ್ಟು ಮನೆ ಬೆಳಗಾಕ. 2 ಮನೆಯನ್ನು ಬೆಳಗುವ ಜವಾಬ್ದಾರಿ ಆ ಹೆಣ್ಣು ಮಗಳ ಪಾಲಿಗಿರ್ತದೆ. ಅಂಥ ತಂಗಿ ಇವತ್ತು ಅಣ್ಣನನ್ನು ಬಿಟ್ಟು ಹೊರಟ ನಿಂತ ಸಂದರ್ಭದಲ್ಲಿ ಅಣ್ಣ ತಂಗಿಗೆ ಹೇಳ್ತಾನ, ತಂಗಿ ಅಣ್ಣಿಗೆ ಹೇಳ್ತಾಳ, ಇಬ್ಬರಿಗೆ ತಡೆಯೋದಲ್ಲ. ಕೊನೆಗೆ ತಂಗಿ ಕೇಳ್ತಾಳ ಒಂದು ಮಾತನ, ಮುಕ್ತಾಯಕ್ಕ ಅಜಗಣ್ಣನಿಗೆ ಕೇಳ್ತಾಳ, ನಿನಗೇನಾದ್ರ ಆದ್ರೆ ನನಗೆ ಹೆಂಗೆ ಗೊತ್ತಾಗ್ಬೇಕಪ್ಪ ಅಂದಾಗ ಅಣ್ಣ ಹೇಳ್ತಾನ, ಅಮ್ಮ ನೀನು ಕಡೆಯುವ ಮೊಸರು ತಾನಾಗಿಯೇ ಕಲ್ಲಾದಂದು,
ನಿನ್ನ ಮನೆಯ ಅಂಗಳದಲ್ಲಿ ನೆಟ್ಟ ಬಳ್ಳಿ ತಾನಾಗಿಯೇ ಬಾಡಿದಂದು ನಾನು ಬಯಲಾದೆ ಅಂತೇಳಿ ಅಂತ ಹೇಳ್ತಾನೆ. ನೀನು ಕಟ್ಟಿದ ಮುಡಿ ತಾನಾಗಿಯೇ ಬಿಚ್ಚಿದಂದು, ನೀನು ಕಡೆವ ಮೊಸರು ತಾನಾಗಿಯೇ ಕಲ್ಲಾದಂದು, ನಿನ್ನ ಅಂಗಳದಲ್ಲಿ ನೆಟ್ಟ ಬಳ್ಳಿ ತಾನಾಗಿಯೇ ಬಾಡಿದೊಂದು ನಾನು ಬಯಲಾದೆ ಅಂತ ತಿಳಿ ತಂಗಿ ಅಂತ ಹೇಳ್ತಾನೆ ಅಜಗಣ್ಣ. ತಂಗಿಗೆ ಕೊಟ್ಟ ಕುರುಹು ಅಜಗಣ್ಣ, ತಂಗಿಗೆ ಕೊಟ್ಟ ಕುರುಹು. ಇಷ್ಟಾಗಿ ತಂಗಿ ಆ ಮನೆಗೆ ಎರವಾಗಿ ಹೊರಟು ಹೋಗ್ತಾಳೆ. ಏಕಾಂಗಿ, ಮನೆಯೊಳಗೆ ಯಾರ್ಯಾರು ಇಲ್ಲ. ರಾತ್ರಿ ಹೊತ್ತು ಹೊಲ ಕಾಯಕ್ಕೆ ಹೋಗ್ತಿರ್ತಾನೆ. ಅವನಿಗೆ ಹಾಡುವಂಥ ರೂಢಿ ಇರ್ತದೆ, ಹಾಡ್ಕೋತ ಅಡ್ಡಾಡ್ತಿರ್ತಾನೆ. ಭಕ್ತಿ ಗೀತೆಗಳು ಇಂಥವೆಲ್ಲ. ರಾತ್ರಿ ಹೊಲ ಕಾಯಕ್ಕೆ ಹೋಗಿರ್ತಾನೆ, ತೆನಿಯೆಲ್ಲ ಆಗಿಬಿಟ್ಟಿರ್ತಾವ. ಎತ್ತರದ ಧ್ವನಿಯೊಳಗೆ ಹಾಡ್ತಿರ್ತಾನೆ, ಹಂಗೆ ಹಾಡೋ ಮುಂದೆ ಕತ್ತಲದೊಳಗೆ ಒಂದು ಏನಾಗಿಬಿಡ್ತೈತಿ, ಸರ 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 ಒಂದು ನಾಗರಾವ್ ಹರಿದು ಬರ್ತದೆ. ಆ ನಾಗರಾವ್ ಹರಿದು ಬಂದದ್ದ ಹಿಂಗೆ ಹೆಡಿ ಎತ್ತಿ ತನ್ನ ಹೆಡೆಗಿಂದ ಒಂದು ರತ್ನವನ್ನು ಹಿಂಗೆ ಉಗುಳಿ ಬಿಡ್ತೈತಿ. ನಾಗರ ಹೆಡೆಯಲ್ಲಿರುವಂಥ ರತ್ನ ಇರ್ತದಲ್ಲ, ಅದನ್ನು ಹಿಂಗೆ ಉಗುಳಿ ಬಿಡ್ತೈತಿ. ಅದು ಹೊರಗೆ ಬಂದು ಬಿದ್ದ ಕೂಡಲೇ ಅದ್ರ ಸುತ್ತಲೂ ಬೆಳಕು ಚೆಲ್ತೈತಿ. ಆ ಬೆಳಕಿನೊಳಗೆ ಹುಳ ಹುಪ್ಪಡಿ ಆರಿಸ್ಕೊಂಡು ತಿಂದು ಮತ್ತೆ ಆ ರತ್ನವನ್ನು ತನ್ನ ಮುಡಿಯೊಳಗೆ ಇಟ್ಕೊಂಡು ಆ ಹಾವು ಹರಿದು ಹೋಗಿಬಿಡ್ತೈತಿ. ಆವಾಗ ಬರ್ರಿ ಶಿವ ಶಿವ. ಬರ್ರಿ, ಮತ್ತೆ ಯಾರು ಬರೋದ್ರ? ಅಜಗಣ್ಣ ಆಯ್ತು, ಆದಷ್ಟು ಇವ್ರ ಹುಡುಗರು ಸಂದರ್ಭದಲ್ಲಿ ಅಜಗಣ್ಣ ವಿಚಾರ ಮಾಡ್ತಾನ, ಇದು ಒಂದು ವಿಷಸರ್ಪ, ಇದು ಒಂದು ಇದ್ರ ಹೆಡಿಯೊಳಗೆ ಇಷ್ಟು ಅಮೂಲ್ಯವಾದ ರತ್ನ ಐತಿ ಅಂದ ಮೇಲೆ ನಾನು ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೇನೆ. ಸ್ವಲ್ಪ ನಾನು ಶ್ರೇಷ್ಠವಾದ ಮನುಷ್ಯ ಜನ್ಮದಲ್ಲಿ ಹುಟ್ಟಿನಿ, ಮತ್ತು ನನ್ನೊಳಗೂ ಇಂತಹ ಒಂದು ರತ್ನ ಇರಬೇಕಲ್ಲ, ಅದು ಜ್ಞಾನ ರತ್ನ. ಅವತ್ತ ಅಜಗಣ್ಣ ಮೌನ ಆಗಿಬಿಟ್ಟೆ. ಏನು ಎತ್ತರದ ಧ್ವನಿಯೊಳಗೆ ಹಾಡ್ತಿದ್ದ ಅಂತ ನಿಮಗೆ ಹೇಳಿದೆ, ಅವತ್ತು ಮೌನ ಅದಾವ, ಮಾತಾಡಲಿಲ್ಲ. ಸುಮ್ಮನೆ ನೆಪಕ್ಕೆ ಬಾಗಿಲ ದಾಟೋ ನೆಪ, ಬಾಗಿಲ ಬಡದದ್ದ ನೆಪ ಆಗಿ ಬಯಲಾಗಿ ಆತ ಬಯಲಾಗಿ ಹೋಗಿಬಿಟ್ಟ. ಮುಂದಿನ ಭಾಗ ಬೇರೆ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ. ಮುಕ್ತಾಯಕ್ಕನಿಗೆ ಗೊತ್ತಾಗ್ತದೆ, ಬರ್ತಾಳ ಅಣ್ಣ ತಂಗಿ, ಅದ್ರದ್ದು ಪ್ರಭುದೇವರು ಬರ್ತಾರ, ಸಂವಾದ ಹೇಗೆ ನಡೀತದೆ ಏನು ನಿಮ್ಗೆ ಆಮೇಲೆ ನಾನು ಹೇಳ್ತೀನಿ. ಅಂದ್ರೆ ಏನಂತಂದ್ರೆ, ನಮ್ಮ ಮನೆಯೊಳಗೆ ಬೆಳಕು ಹಚ್ಚಿ ಆ ಬೆಳಕಿನೊಳಗೆ ಸತ್ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವಲ್ಲ, ಬರೀ ಹೊರಗಿನ ಬೆಳಕು ಹೊರಗೆ ಏನು ಕಾಣಿಸ್ತದ, ನನಗೆ ನೀರು ಬೇಡ, ದಯವಿಟ್ಟು ಮೂಮೆಂಟ್ ಮಾಡಬೇಡ್ರಪ್ಪ, ಇಟ್ಬಿಡ್ರಿ. ಕಂಟಿನ್ಯೂಟಿ ತಪ್ಪಿ ಹೋಗ್ಬಿಡ್ತದ. ಅಲ್ಲ ಹೇಳ್ರಿ ಅಂತ ನೀವು ಅಂತೀರಿ, ನಮಗೆ ಬೇಕಲ್ಲ ಒಳಗೆ ಕಂಟಿನ್ಯೂಟಿ. ಅದು ಅದಕ್ಕೆ ಈಗ ವಿನಾಯಕ ನಗರ ವೇದಿಕೆ ಮಾಡಿಕೊಂಡ್ರಿ, ಈ ಗಾರ್ಡನ್ ಇದನ್ನು ಮಾಡಿದ್ರಿ. ಈ ಗಾರ್ಡನ್ ಏನು ಮಾಡಿದ್ರಲ್ಲ, ಇದು ನಾಗರಿಕತೆ. ಈ ಗಾರ್ಡನ್ ಮಾಡಿಕೊಂಡು ಇದರೊಳಗೆ ಚಿಂತನ ಕಾರ್ಯಕ್ರಮಗಳನ್ನು ಏನು ಮಾಡ್ತಿರಲ್ಲ, ಇದು ನಮ್ಮ ಸಂಸ್ಕೃತಿ. ಈಗ ನಾವು ಉಟ್ಟಂಥ ನಮ್ಮ ಬಟ್ಟೆ, ಹಾಯಿಸ್ಕೊಂಡಂಥ ಈ ಜಮಖಾನ, ನಮ್ಮ ಸೈಕಲ್ ಮೋಟ್ರು, ನಮ್ಮ ಕಾರು, ಮನೆಯೊಳಗೆ ಕೂಡೋದು ಕುರ್ಚಿ ಮಾಡ್ಕೊಂಡೇವಿ, ಚಂದನು ಇವನ್ನೇನು ಸೌಲಭ್ಯಗಳನ್ನು ಮಾಡ್ಕೊಳ್ಳೋ, ವಾಟ್ ಎವರ್ ದ ವೆಲ್ತ್ ವಿ ಹ್ಯಾವ್, ದಟ್ ಈಸ್ ಸಿವಿಲೈಸೇಷನ್. ವಾಟ್ ವಿ ಆರ್ ಈಸ್
ಕಲ್ಚರ್. ನಾವು ಏನು ಅದೀವಿ ಅದು ನಮ್ಮ ಸಂಸ್ಕೃತಿ. ಈಗಿಲ್ಲೇ ಪೂಜೆ ಮಾಡಿ ಶನಿವಾರ ಎಡಿ ಮಾಡಿದ್ರು, ಅದು ನಮ್ಮ ನಾಗರಿಕತೆ, ನಾವು ಒಪ್ಪಿಕೊಂಡಂತಹ ಮೌಲ್ಯ. ಅದ ಆ ಮಾಡಿದ ಪ್ರಸಾದ ಎಲ್ಲರಿಗೆ ಹಂಚ್ತೀವಲ್ಲ, ಅದು ನಮ್ಮ ಸಂಸ್ಕೃತಿಯ ಭಾಗ. ಮಾಡಿದ್ದನ್ನು ಎಲ್ಲರೂ ಹಂಚ್ಕೊಂಡು ತಿಂತೀವಲ್ಲ, ಅದು ನಮ್ಮ ಸಂಸ್ಕೃತಿಯ ಭಾಗ. ಅಂತಹ ಸುಸಂಸ್ಕೃತವಾದ ಕಾರ್ಯಗಳನ್ನು 15 ವರ್ಷಗಳಿಂದ ನೀವಿಲ್ಲಿ ಮಾಡ್ತಾ ಬಂದಿದ್ದೀರಿ. ಭಾಳ ಸುಂದರವಾದ ಬದುಕನ್ನು ದಂಪತಿಗಳೆಲ್ಲ ಇಲ್ಲಿ ತಾವು ಕಳೀತಾ ಬಂದದಕ್ಕೆ ಇವತ್ತಿನ ಈ ಕಾರ್ಯಕ್ರಮನೇ ಸಾಕ್ಷಿ. ದಾಂಪತ್ಯದೊಳಗೆ ಗಂಡ ಹೆಂಡರ ಮಧ್ಯದೊಳಗೆ ಸ್ವಲ್ಪ ವ್ಯತ್ಯಾಸ ಬರ್ತಿರ್ತಾವೆ, ಹಂಗೆ ಹಿಂಗೆ. ಆದ್ರೆ ಎಂದೆಂದು ಗಂಡ ಹೆಂಡತಿ ವಿಷಯದೊಳಗೆ ಗುಟ್ಟು ಬಿಟ್ಟು ಕೊಡಬಾರ್ದು, ಹೆಂಡತಿ ಗಂಡನ ವಿಷಯದೊಳಗೆ ಗುಟ್ಟು ಬಿಟ್ಟು ಹೆಂಡತಿ ಗಂಡನ ಬಿಟ್ಟು ಕೊಡಬಾರ್ದು, ಗಂಡ ಹೆಂಡತಿ ಬಿಟ್ಟು ಕೊಡಬಾರ್ದು. ಇಬ್ಬರ ಇದ್ದಾಗ ಜಗ ಆಡಿರ್ಬೇಕಾರೆ ನೀವು ಬೇಕಾದಟ್ಟು. ಆದ್ರೆ ಇನ್ನೊಬ್ಬರ ಮುಂದೆ ಮಾತ್ರ ಎಂದೆಂದು ಗಂಡನ ಹೆಂಡತಿ ಬಿಟ್ಟು ಕೊಡಬಾರ್ದು, ಹೆಂಡತಿ ಗಂಡ ಬಿಟ್ಟು ಕೊಡಬಾರ್ದು. ಒಬ್ಬ ಹೆಣ್ಮಗಳು ನೀರಿಗೆ ಹೋಗಿದ್ಲು. ನೀರು ತೊಗೊಂಡು ಮುನ್ನಾಡಿ ತನ್ನ ಮನೆಗೆ ಹೋಗ್ಬೇಕು ಬೇಡ್ರಿ. ಈಕಿ ಬಾಗಲ್ದಾಗ ರಂಗೋಲಿ ಹಾಕಕತ್ತಾಳ, ಕಸ ಹೊಡೆದ್ಲು. ಅವು ಈ ಜಾನಪದರ ಚಿಪ್ಪಾಡಿ ಏನಾರ ಅದು ಕಸಕ್ಕೆ. ಈಗೇನು ನೀವು ಹೊಸ ಹೊಸ ಆಭರಣ ಹಾಕ್ಕೊತಿರಲ್ಲ, ಬಾಜು ಬಂದಂತ ಹಾಕ್ಕೊತೀರಿ, ಮಾವಿನಕಾಯಿ ಸರ ಅಂತ ಹಾಕ್ಕೊತೀರಿ, ಹೀರೆಕಾಯಿ ಸರ ಅಂತ ಹಾಕ್ಕೊತೀರಿ, ನಾನಾ ನಮೂನೆ ಬಂದವನು. ಈಗ ನೀವು ಬಾಜು ಬಂದಂತ ಹಾಕ್ಕೋತಿರಲ್ಲ ರಟ್ಟಿಗೆ, ಆ ಬಂಗಾರದು. ಆ ಬಾಜು ಬಂದಂತ ಯಾಕೆ ಕರೀತಾರೆ ಹೇಳ್ರಿ ನೋಡೋಣ? ಹಾಕ್ಕೊಳ್ಳೋದಷ್ಟೇ ಗೊತ್ತದ ನಿಮಗೆ. ಬಾಜು ಬಂದು ಹಾಕ್ಕೊಂತೀರಿ ದೊಡ್ಡ ದೊಡ್ಡ ಕಾರ್ಯಕ್ರಮದಾಗ, ಬಾಜು ಬಂದಂತ ಅದಕ್ಕೆ ಯಾಕೆ ಕರೀತಾರ? ಬಾಜು ಬಂದಂತ ಯಾಕೆ ಕರೀತಾರಂದ್ರೆ, ಒಂದೊಂದು 20 ತೊಲಿ ಈ ರಟ್ಟಿಗೊಂದು ಈ ರಟ್ಟಿಗೊಂದು ಹಾಕ್ಕೊಂಡ ಮ್ಯಾಗ ಅದನ್ನು ಹಿಂಗೆ ಕುಂದ್ರಕ್ಕೆ ಬರೋದಿಲ್ಲ. ಅದು ಹಿಂಗೆ ಕುಂದ್ರಬೇಕು, ಹಿಂಗೆ ಕುಂದ್ರಬೇಕು. ಹಿಂಗಾಗೋಣ ಮಕ್ಳು ಹಾಸಿ ಹೋಗೋರಿಗೆ ದಾರಿ ಬಾಜುಕ್ಕೆ ಬಂದ ಅದ, ಬಾಜು ದಾರಿ ಬಂದು ಅದಕ್ಕೆ ಬಾಜು ಬಂದ. ಹೌದಿಲ್ರಿ? ಅದಕ್ಕೆ ಏನೋ ಹೇಳಕ್ಕೆ ಹೋಗಿದ್ದೆಲ್ಲೇ ಹೋತು. ಹಾಂ ಸರ್, ಆ ಬಾವಿನ ಹೊಳೆ ನೀರಿಗೆ ಹೋದಕ್ಕೆ ಮುನ್ನಾಡಿ ಹೋಗ್ಬೇಕು ಬೇಡ್ರಿ. ಅದು ಚಿಂತಾಕು ಅಂತ ಒಂದು ದಾಗಿನ ಹೆಸರದು. ಆ ದಾಗಿನ ಹಾಕ್ಕೊಂಡಿದ್ಲಕ್ಕಿ ಚಿಪ್ಪಾಡಿ ಬೆಳಿತಿದ್ಲು. ಹೊರಗೆ ಇಕ್ಕಿ ಬಂದ್ಲು. ತಂಗಿ ಏನು ಮಾಡಕತ್ತಿ ಅಂದ್ಲು. ನೋಡಕತ್ತಾಳ ಆಕಿ, ಕಸ ಬಳಕತ್ತಾಳ ನೋಡಕತ್ತಾಳ. ಆಕಿ ಏನು ಮಾಡಕತ್ತಿ ಅಂದ್ಲು. ಹೊಳೆ ನೀರಿಗೆ ಹೋಗಿದ್ನೇವ ನಿನ್ನ ಗಂಡ ಅಂದ್ಲು. ಯಾಕೆ ಬೇಕಾ, ಏನಾಯ್ತು ಅಂದ್ಲು. ತಂಗಿ ನಮ್ಗೆ ಎದಕ್ಕೆ ಬೇಕು ಬಿಡ ಮಂದಿ ಸುದ್ದಿ ಅಂದ್ಲು. ಮನಿ ಮುಟ್ಟ ಬಂದಾಳ ಹೇಳಾಕ. ಹೇಳಂದ್ರೆ ನಮ್ಗೆ ಯಾಕೆ ಬೇಕು ಮಂದಿ ಸುದ್ದಿ ಅಂತಾಳ. ಆಕಿ ಕೈ ಹಿಡ್ಕೊಂಡು ಬಿಟ್ಲು. ನೀ ಹೇಳ್ಬೇಕು ನೋಡವ ಯಾಕ, ಹಂಗೆ ಹೋಗಂಗಿಲ್ಲ ನೀನು ಅಂಥೇಳಿ. ಆವಾಗ ಆಕಿ ಹೇಳ್ತಾಳ, ಚಿಂತಾಕು ಇಟ್ಟುಕೊಂಡು ಚಿಪ್ಪಾಡಿ ಬಳಿವಾಕಿ ಚಿಂತಿಲ್ಲ ಏನೇ ನಿನಗೀಟು. ಚಿಂತಾಕು ಇಟ್ಟುಕೊಂಡು ಚಿಪ್ಪಾಡಿ ಬಳಿವಾಕಿ ಚಿಂತಿಲ್ಲ ಏನೇ ನಿನಗೀಟು. ಚಿಂತಿಲ್ಲ ಏನೇ ನಿನಗೀಟು ನಿನ್ನ ಗಂಡ ಅಲ್ಲೊಬ್ಬಳು ಕೂಡ ನಗುತ್ತಿದ್ದ. ಸಾಕಲ್ರಿ, ಬಾಳೆ ಹಾಳು ಮಾಡಕ್ಕೆ ಇಟ್ಬೇಕು. ಆಕಿನ ಗಟ್ಟುಳಕ್ಕಾಗಿದ್ದಂದ್ರೆ ಅದ ಕಸಬರಿಗೆ ಹಿಂಡಿ ಕೈಯಾಗಿ ಹಿಡ್ಕೊಂಡು ಹಲಲಲ ಧುತ್ ಅಂತ ಹೇಳಿ ಗಂಡ ಎಲ್ಲಿ ಅದನ್ನ ಅಲ್ಲಿಗೆ ಹೋಗಿ ತಂದು ಗಂಡಂದು ಕೂಡೆ ಮರ್ಯಾದೆ ಮಂದಿಯಾಗಿ ಇಟ್ಟು ಬಂದು ಬಿಡೋ ಪೈಕಿ ಆಕೆ ಇಷ್ಟು ಚಂದ ಉತ್ತರ ಕೊಡ್ತಾಳೆ. ಆಕಿಗೆ ಆಕೆ ಏನಂತಾಳಂದ್ರೆ, ನಕ್ಕರ ನಗಲೆವ ನಗಿ ಮುಖದ ಕ್ಯಾದಿಗೆ, ನಕ್ಕರ ನಗಲೆವ ನಗಿ ಮುಖದ ಕ್ಯಾದಿಗೆ, ನಾ ಮುಚ್ಚಿ ಮುಡಿಯುವ ಪರಿಮಳದ ಹೂವ ಅವಳೊಂದು ಘಳಗಿ ಮುಡಿಯಲೆ. ನೋಡಿ, ಒಂದಿಷ್ಟು ಮಂದಿ ಲಕ್ ಹೊಡೆದ್ರು ಅಂದ್ರೆ ನಮಗೆ ಚಾನ್ಸ್ ಸಿಕ್ತು ಅನ್ನಂಗೆ. ಏನು ಹಾಂ ನೋಡಿ, ಆಕೆ ಏನಂತಾಳೆ, ನಕ್ಕರ ನಗಲೆವ ನಗಿ ಮುಖದ ಕ್ಯಾದಿಗೆ ಅನ್ಲ ವಿನಃ ಮಲ್ಲಿಗೆ ಅನ್ಲಿಲ್ಲ. ಕ್ಯಾದಿಗೆ ಹೊಡಿ ತೊಗೊಂಡು ನೋಡ್ರಿ ನೀವು, ಕ್ಯಾದಿಗೆ ಹೊಡಿಕೊಂಡ ಮುಳ್ಳಿರ್ತಾವೆ. ತೊಗೊಂಡು ಹೊಡ್ಕೊಂಡ್ರೆ ಏನು ಮುತ್ತು ಕೊಟ್ಟಂಗೆ ಆಗತ್ತೆ, ಚುಚ್ತಾವು ಬಂದು ಮುಳ್ಳು ಚುಚ್ಚಿದಂಗೆ. ನನ್ನ ಗಂಡ ಮುಳ್ಳಿಗಿದ್ದಂಗೆ ಅದಾನ, ಯಾವಕ್ಕೆ ನನ್ನ ಗಂಡನ ಮಳ್ಳು ಮಾಡೋಕ್ಕೆ ಚಾಡಿ ಹೇಳಕ್ಕೆ ಬಂದೇನು, ಹೋಗಿ ಬರ್ದಾನೆ ಮುನ್ನಾಡೆ ಅಂದ್ಲು. ಹಂಗಾರೆ ನಾ ಬರ್ತೇನವ ಅಂತ ನಿಲ್ಲಲಾರ್ದ ಹೋಗೇ ಬಿಟ್ಲಕ್ಕೆ. ಆಕಿನ ಮುಂದಕ್ಕೆ ಕಳಿಸಿದ ಮ್ಯಾಗ ಈಕಿ ವಿಚಾರ ಮಾಡ್ತಾಳೆ. ಹಿಂಗೆ ಅಂತ ಹೋದ್ಲತ್ತಿ, ಹುಳ ಅಂತ ಹಾಕಿಲ್ಲ, ಅದು ತಲೆಗೆ ಹುಳ ಬಿಟ್ಟು ಹೋದ್ಲಕ್ಕಿ. ಮತ್ತು ಹೆಂಗಿದು ಏನು, ರಾಯ ಬರ್ತಾನಂತ ರಾತ್ರಿಲಿ ನೀರಿಟ್ಟು, ರಾಯ ಬರ್ತಾನಂತ ರಾತ್ರಿಲಿ ನೀರಿಟ್ಟು, ರನ್ನ ಬಚ್ಚಲಿಗೆ ಮಣೆ ಹಾಕಿ,
ರನ್ನ ಬಚ್ಚಲಿಗೆ ಮಣೆ ಹಾಕಿ ಕೇಳೇನ ಸಣ್ಣವಳ ಮ್ಯಾಲ ಸವತ್ಯಾಕ ಅಂಗಿಯ ಮ್ಯಾಲಂಗಿ ಅಂಗಿಯ ಮ್ಯಾಲಂಗಿ ಚಂದೇನೋ ನನರಾಯ ರಂಭಿಯ ಮ್ಯಾಲ ಪ್ರತಿರಂಭಿ ರಂಭಿಯ ಮ್ಯಾಲ ಪ್ರತಿರಂಭಿ ಬಂದರ ಚಂದೇನೋ ರಾಯ ನಿನ ಮನಿಗೆ ಹಣ್ಣ ಹಾಗಲಕಾಯಿ ಎಣ್ಣ್ಯಾಗ ಕರದನ ಹಣ್ಣ ಹಾಗಲಕಾಯಿ ಎಣ್ಣ್ಯಾಗ ಕರದನ ತಿಂದಾರ ನೋಡ ಸವಿಗಾರ ತಿಂದರ ನೋಡ ಸವಿಗಾರ ನನ್ನ ಮ್ಯಾಲ ತಂದರ ನೋಡ ಸವತಿ ಸಿಟ್ಟ ಬಂತವಂಗ ನೀನ ಅಂದವ ಅಂಗಿಯ ಮ್ಯಾಲ ಅಂಗಿ ಚಂದೇನ ನನ್ನ ರಾಯ ಅಂತ ಕೇಳಿದ್ಲು. ಅಂಗಿ ಮ್ಯಾಗ ಅಂಗಿ ಹಾಡ್ಕೊಂಡ್ರೆ ಎಷ್ಟು ಚಂದ ಕಾಣ್ತಾರ್ರಿ. ಒಂದು ಮನೆ ಮೈಲಾರಲಿಂಗಪ್ಪನ ಗೋರಪ್ಪಗಳು ಬಂದಿರ್ತಾರಲ್ಲ 7 ಕೋಟಿಗೆ ಅಂತೇಳಿ ದೊಡ್ಡದೊಂದು ಕಂಬಳಿ ಹೊತ್ಕೊಂಡು ಅಂಗಿಯ ಮ್ಯಾಲಂಗಿ ಚಂದ ಏನು ನನ್ನ ರಾಯ ಏನಾಗಿನ್ ನಾನು ಕೇಳ್ತಾಳ. ಅವಾಗ ಅಂತಾನ ಸೌತಿನ ತರಲಾಕ ಸಾವುಕಾರ ನಾನಲ್ಲ ಶೆಟ್ಟರ ರೊಕ್ಕ ನನಗಿಲ್ಲ. ಯಾವಾಗಕ್ಕೆ ಹೇಳ್ದ ನೀಗಿಲ್ಲದಲ್ಲ ಬಿಡು ಹಂಗಾರೆ ಹೋಗ್ಲಿ ತೂಚಿಗಂದ್ಲಕ್ಕೆ ಇಷ್ಟ ಇರ್ತತಿದೆ ಹೇಳಿ ಕೇಳಿ ಹಿಂಗದಲ್ಲ ಹಿಂಗಲ್ಲದಲ್ಲ ಹಿಂಗ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ ಲಿಂಗಕ್ಕ ನೀರು ಹೊರದಂಗ ಒಮ್ಮೆ ಮಾತಿಗೆ ಬಂದು ಬಿರಿಸಿ ಇಟ್ಟುಬಿಡ್ತಾವ್ರಿ. ಒಬ್ಬವ ಬಡ ಹೆಂಡತಿ ಹೊಡೆದ್ಬಿಟ್ಟೆ ಹೆಂಡತಿ ಹೊಡೆದ ಆಮ್ಯಾಗ ಮನಸ್ಸು ಚುರು ಅನ್ನಕತ್ತಿ. ಅದ್ರದ್ದು ಪರಿಣಾಮ ಏನಾಗಿಬಿಡ್ತು ಅಂದ್ರೆ ಬಡ ಬ್ಯಾಗ್ ರೆಡಿ ಮಾಡ್ಕೊಂಡು ಕೈಯಾಗಿ ಹಿಡ್ಕೊಂಡು ಹೊಂಟ್ಬಿಟ್ಲು. ನಾನು ತವ್ರ ಮನೆಗೆ ಹೋಗ್ತೀನಿ. ಅದು ದೊಡ್ಡ ದಿವ್ಯವಾದ ಮಂತ್ರ ಅದ ಹೆಣ್ಮಕ್ಳಿಗೆ. ಒಂದು ದಿವ್ಯವಾದ ಮಂತ್ರ ಏನೇ ಬಡ ತಯಾರಾತು. ಒಳಗೆ ಬಂದ ಕೈಯನ ಬ್ಯಾಗ್ ನೋಡ್ದ ಹೊಂಟಿದ್ರು ಕಾಲು ಬೀಳೋದು ಒಂದ ಬಾಕಿ. ಮಡದೀನ ಬಡದಾನ ಮಲದಾಗ ಮರಗ್ಯಾನ ಮಡದೀನ ಬಡದಾನ ಮನದಾಗ ಮರಗ್ಯಾನ. ಒಳಗೆ ಹೋಗಿ ಸೆರಗ ಹಿಡಿಯೂತ ಕೇಳ್ಯಾನ ನಾ ಹೆಚ್ಚೋ ನಿನಗ ನಿನ್ನ ತವ್ರು ಹೆಚ್ಚೋ ನಾ ಹೆಚ್ಚೋ ನಿನಗ ತವ್ರು ಹೆಚ್ಚೋ ಮತ್ತೆ ಹೊಡಿಬೇಕಾಕೆ ಮತ್ತ ಅನ್ಕೊಂತ ಕೈಯನ ಬ್ಯಾಗ್ ಒಗದ ಬಿಟ್ಟಿರ್ತಾಳ. ಅದನ್ನ ಎಲ್ಲೇ ಇರ್ಬೇಕು ಏನು ಜಗಳಕ್ಕೆ ಮನುಷ್ಯನಿಗೆ ಅದಕ್ಕೆ ಸಣ್ಣ ಪುಟ್ಟ ಬಂದು ಹೊತ್ನಾಗ ಅದು ಅಲ್ಲೇನೆ. ಒಂದೊಂದು ಸಲ ಏನಂದ್ರೆ ಹೆಣ್ಮಕ್ಳು ಸ್ವಲ್ಪ ವಿಚಾರ ಮಾಡ್ಬೇಕು. ಜಗಳ ಮಾಡ್ರಿ ತೀರ ಹಂಗೆ ಏನಾರ ಬಂದು ಹೊತ್ನಾಗ ಇಂಥರಿದ್ರಿ ಬಂದು ಹೇಳಿ ಕೇಳಿ ಹಿಂಗಾಗೈತೆ ನೋಡ್ರಿ ಏನಾರ ಅಂತ ಹೇಳಿದ್ರೆ ಅವರು ಒಂದು 4 ಮಾತು ಏನಾರ ನಿಮ್ದು ಏನು ಇಲ್ಲ ಸುಮ್ಮನೆ ಜಗಳ ಮಾಡಿದ್ರೆ ಬಂದು ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ನಿಮ್ಗೆ. ಒಂದು 3 ಮಂದಿ ಅಕ್ಕಂಗಿಯರನ್ನ ಒಂದ ಮನೆಗೆ ಕೊಟ್ಟಿತ್ತು. ನಿಮ್ಗೆ ಹೇಳ್ತೀನಿ, ಒಬ್ಬಾಕಿ ಹಿತ್ತಲಾಗ ತೊಂಡಿ ಬಳ್ಳಿ ನೆಳ್ಳಾಗ ಕುತ್ಕೊಂಡು ಮಂಡಿ ಮ್ಯಾಗ ಕಸೂತಿ ಹಾಕ್ತಿದ್ಲು. ತೊಂಡಿ ಹೂಜಾರಿ ಮಂಡಿ ಮ್ಯಾಗ ಬಿದ್ದು ಬಿಡ್ತು. ಗಂಡು ಇದ್ರಿಗಿದ್ರು ತೊಂಡಿ ಹೂಜಾರಿ ಮಂಡಿ ಮ್ಯಾಗ ಬಿತ್ತಲ್ಲ ಪೆಟ್ಟಾತನಂತ ಕೇಳಿಲ್ಲಂತ. ಮತ್ತು ನಾ ಯಾಕೆ ಇಲ್ಲಿ ಇರ್ಬೇಕು ಅಂತ ಶಟ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ಲು. ಇನ್ನೊಬ್ಬಕಿ ಮಲ್ಲಿಗೆ ಹೂ ಮಾಡ್ಕೊಂತಿದ್ಲು ಅಂತ ಹೂವ ಜಾರಿ ಎದೆ ಮ್ಯಾಗ ಬಿದ್ದು ಗಂಡು ಎದುರಿಗಿದ್ರು ಯಾಕೆ ಅನ್ಲಿಲ್ಲ ಅಂತ. ಮತ್ತು ನಾ ಯಾಕೆ ಇಲ್ಲಿ ಇರ್ಬೇಕು ಅಂತ ಶಟ್ಕೊಂಡು ತವ್ರ ಮನೆಗೆ ಹೋಗ್ಲಂತ. ಇನ್ನೊಬ್ಬಕಿ ಕನ್ನಡಿ ಮುಂದೆ ನಿಂತ್ಕೊಂಡು ಕುಂಕುಮ ಹಚ್ಕೊಳ್ಳೋ ಮುಂದೆ ಕುಂಕುಮ ಹುಡಿ ಜಾರಿ ಕಣ್ಣಾಗ ಬಿದ್ದು ಕಣ್ಣಾಗ ನೀರು ಬಂದ್ರು ಗಂಡು ಯಾಕ ಅನ್ಲಿಲ್ಲ ಅಂತ ಆಕೆನ ತವ್ರ ಮನೆಗೆ ಹೋಗಿ. 3 ಮಂದಿ ಅಕ್ಕಂಗಿರು ಮಾನವಮಿ, ದೀಪಾವಳಿ, ಗೌರಿ ಹುಣ್ಣಿ, ಓಸು ಒಮ್ಗೆ ಕೂಡಿ ಬಂದಂಗೆ ಬಂದು ಕುಂತು ಬಿಟ್ಟಿದ್ರು ಪಡಸಾಲಿ ಹಿಡಿದಂಗೆ. ಅವ್ರ ಅಣ್ಣನ ಎದಿ ದಸಕ್ಕಂತ ಇವ್ರು ನೋಡಿ ಹೊರಗೆ ಹೋಗಿದ್ದ. ಎಣ್ಣ ಅಂದ್ರೆ ಬರತ್ಲನ ಯಾಕರವ ಅಂತ ತಂಗಿದವ್ರನ್ನ ಕೇಳ್ತಾನ. ಈ ನಮ್ಮನೆ ಹೇಳಿದ್ರು, ಅಯ್ಯೋ ಶಿವನೇ ಇಷ್ಟು ದೊಡ್ಡ ತಪ್ಪು ಮಾಡ್ಯಾರ ನಿಮ್ಮ ಗಂಡುಗಳ. ತಂಗಿ ಅವ್ರು ಮಾಡಿದ ತಪ್ಪು ತಾವಾಗಿ ಕಾಲು ಬಿದ್ದು ಒಪ್ಪುಕೊಂಡು ಕರ್ಕೊಂಡು ಹೋಗುತ್ತಾನೆ. ಹೋಗ್ಬೇಡ್ರಿ ನೀವು ಹೇಳ್ರಿ, ಊಟ ಮಾಡ್ರಿ ಮಲ್ಕೋರಿ ನೋಡೋಣ ಅದು ನಾಳೆ ಏನು ಬರ್ತೈತೆ ಅಂದ ಅವ್ರ ಅಣ್ಣ. ಶಬಾಷ್ ಮನಸ್ಸಿನಾಗ ಇಷ್ಟು ಖುಷಿ ಆಗಿಬಿಟ್ರೆ ನಮ್ಮ ಅಣ್ಣದ ನನ್ನ ಪಾಲ್ಗೆ ಅಂತ. ಹೆಣ್ಮಕ್ಳು ಅಂತಾರೆ ನೋಡ್ರಿ, ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕು, ಹೆಣ್ಣಿನ ಜನ್ಮಕ್ಕ ಅಣ್ಣ ತಮ್ಮರು ಬೇಕು. ಬೆನ್ನು ಕಟ್ಟುವರು ಸಭೆಯೊಳಗೆ, ಬೆನ್ನು ಕಟ್ಟುವರ ಸಭೆಯೊಳಗೆ 1000 ಹೊನ್ನು ಕಟ್ಟುವರು ಉಡಿಯೊಳಗೆ. ಪ್ರಸಂಗ ಬಂದ್ರೆ ಕೊಟ್ಟು ಹಿಡಿದಿರ್ಬೇಕು, ಪ್ರಸಂಗ ಬಂದ್ರೆ ಕೈ ಎತ್ತಿ ಹಿಡಿದಿರ್ಬೇಕು. ಯಾವ ಬಾ ನೀ ನೋಡ್ತೇನೆ ಅಂತೇಳಿ. ಅದಕ್ಕೆ ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕ. ಬೆನ್ನು ಕಟ್ಟುವರು ಸಭೆಯೊಳಗೆ, ಬೆನ್ನು ಕಟ್ಟುವರ ಸಭೆಯೊಳಗೆ 1000 ಹೊನ್ನು ಕಟ್ಟುವರು ಉಡಿಯೊಳಗೆ. ಮತ್ತು ಯಾವಾಗ ಅವ್ರ ಅಣ್ಣ ಹಿಂಗೆ ಅಂದ ಅಂದ್ಕೊಳ್ಳಿ ಶಬಾಷ್ ಮನಸ್ಸಿನಾಗ ಇಷ್ಟು ಖುಷಿ ಆಯ್ತು. ಶಿಸ್ತು ಹೊಡೆದ್ರೆ 4 ರೊಟ್ಟಿ ಮಲ್ಕೊಂಡ್ರು. ಇವನು ಉಂಡು ಮಲಗಿದ್ದ. ಎಡವತ್ನಾಗ ಎದ್ದು ಹೆಂಡತಿ ಎಬಿಸ್ತಾನ. ಅದು ಏನು ತಿಂದು ಮಕ್ಕೊಂಡಿತ್ತ ಹೇಳಲಕ್ಕಿ ಮ್ಯಾಕ ದುಡ್ಯಾಡಿ ಎಬಿಸಿದ ಎದ್ದು ಕುಂತ್ಲಕ್ಕಿ ಏನಂತ ಎದ್ದು ಕುಂತ್ಲಕ್ಕಿ
ಇಲ್ಲ ಮತ್ತು ಸುಮ್ಮನೆ ವಿನಾಕಾರಣ ಜಗಳ ಮಾಡಿದ ನಮ್ಮ ತಂಗಿದರು ತವ್ರ ಮನೆಗೆ ಬಂದಾರ ಇವರು, ಮತ್ತು ಏನು ಪ್ಲ್ಯಾನ್ ಮಾಡಿ ಇವ್ರನ್ನ ಜಗ ಬಿಡಿಸೋನು ಅಂತ ಕೇಳ ಅಂದು ಹೇಳಿದ. ಏನಿಲ್ಲ, ನಾಳೆ ನೀನು ಹೊತ್ತು ಹೋಳಾಗ ಮುಂದೆ ಸುಡ ಅಂಬ್ಲಿ, ಒಂದು ಗಡಿಗೆ ಅಂಬ್ಲಿ ತೊಗೊಂಡು ನೀಡಾಕ ಸೌಟ್ ತೊಗೊಂಡು ಹೊತ್ತು ಹೋಳಾಗ ಮುಂದೆ ಹೊಲಕ್ಕೆ ಬರಬೇಕು ಅಂದ. ಆಯ್ತು ತೊಗೊಂಡ್ಲಿಕ್ಕೆ ನಶಿನಾಗ ಎದ್ದು ಎಲ್ಲ ಆಳುಗಳು ಮನೆಗೆ ಅಡ್ಡಾಡಿ ನಿಮ್ಮ ಕೂಲಿ ಕೊಡಂಗೆ ಕೊಡ್ತೀನಿ, ಯಾರೂ ಹೊಲಕ್ಕೆ ಬರಬೇಡ್ರಿವತ್ತು ಅಂತ ಹೇಳ್ದ. ಮನೆಯಾಗ ಬಂದು ಮಾಳಿಗೆ ಹಾರಿ ಬಿಳಂಗೆ ಒದ್ರಾಡಕ್ಕೆ ನಿಂತ. ಹೊಳೆ ಹೊತ್ತನ್ಯಾಗ ಕೈ ಕೊಡ್ತಾರೆ ಆಳಂದ್ರೆ ಹಿಂಗೆ ಯಾರು ಹೊಲಕ್ಕೆ ಬರೋದಿಲ್ಲ ಹಂಗೆ ಇವ್ರಂದ್ರು ಎಣ ಯಾಕೆ ಒದ್ರಾಡ್ತೀವಿ ನೋಡುವ ಇಂಥ ಹೊತ್ತನ್ಯಾಗ ಹಿಂಗೆ ಮಾಡ್ಯಾರ. ಅಯ್ಯ ನಾವು ಬರ್ತೀವಿ ನಡಿಯಪ್ಪ, ಅವ್ರು ಬರ್ಲಿದ್ರೆ ಏನಂತ ಏನುವ ಮನೆ ಮಕ್ಕಳು ನಿಮ್ಮನ್ನು ಕರ್ಕೊಂಡು ಹೋಗೋದನ್ನು ಏನೇ ಯಾರದಾರ ಅವಲ್ಲ ಚಕಡಿ ಕಟ್ಟು ನಾವು ಬರ್ತೇವೆ ಹೋಗೋ ನಡಿ ಹೊಲಕ್ಕೆ ಅಂದರು. ನಿಮಗೆ ಹೇಳ್ತೇನೆ, ಕೆಟ್ಟ ಕಲ್ಲು ಮಸಾರಿ ಹೊಲ, ಬ್ಯಾಸಿಗೆ ಕಲ್ಲು ಮಸಾರಿ ಹೊಲ, ಮುಂದೆ ಹರಗಬೇಕು, ಹಿಂದಿಂದ ಕಲ್ಲು ಆರಿಸ್ಬೇಕು. ಇವ್ರು ಮುಂದೆ ಹರಗಬೇಕು, ಹಿಂದಿಂದ ಕಲ್ಲು ಆರಿಸ್ಬೇಕು. ಮಂಡಿ ಮ್ಯಾಗ ತೊಂಡಿ ಹೂ ಜಾರಿ ಬಿತ್ತರ ಪೆಟ್ಟಾಗ ಮಂದಿವರು. ಇನ್ನು ಮಸಾರಿ ಹೊಲ್ದಾಗ ಕಲ್ಲು ಆರಿಸಿದ್ರೆ ಹೆಂಗೆ ಆಗ್ಬೇಡ. ಕೈಯನ್ನು ರಾಮಾರಗತಾಗಿದ್ದು ಹೊಟ್ಟೆ ಹಸ್ಬಿಟ್ಟತಿ ಕೈ ರಾಮಾರಗತ. ಕೆಟ್ಟ ಬಿಸಿಲು ಎಣ್ಣ ಹೊಟ್ಟಸ್ತತೆಯಪ್ಪ. ನಾನು ಬರಲೇವ ಆಕಿ ನನ್ನ ಕೈಯಾಗ ದೌಡ್ ಬಾ ನೀನು ಆದಷ್ಟು ಅಂತ ಹೇಳಿ ಬಂದಿ, ನನ್ನ ಕೈಯಾಗ ಬರಲಿಕ್ಕೆ ಅನ್ನವ. ಯಪ್ಪ ಆಕಿ ಏನು ಅನ್ನಕ್ಕೆ ಹೋಗ್ಬೇಡ, ಸಾದಾ ಹೆಣ್ಮಗಳಲ್ಲ, ಆಕಿ ಹೊಟ್ಟಿಲಿದ್ದಕ್ಕೆ ಅದಾಳ ಅನ್ನರು. ಆಕಿ ದಣೇರ ಅಂಬಲಿ ಗಡಿಗೆ ತೊಗೊಂಡು ಹೊತ್ತು ಮುಣಗ ಮುಂದೆ ಹೊಲಕ್ಕೆ ಬಂದು ಅತಿಗೆವ ದೌಡ್ ಬರ ಯವ ಹೊಟ್ಟಿಸ್ತತೆ. ಅಯ್ಯ ತಂಗಿ ಬರ್ರಿ ಬರ ತಡ ಆತ್ ನೋಡವ ನಂದಂತೆ ಗಿಡದ ನೆಳೆ ಕುಂದರ್ಸಿ 3 ಮಂದಿನ ಕುಂದರ್ಸಿ ಸೌಟ್ ತೊಗೊಂಡು ಅಂಬ್ಲಿ ನೀಡಾಕೆ ಹೊಕ್ಕಳ. ಹೇಳಿದ್ಲು, ಅಯ್ಯ ತಂಗಿ ಉಣ್ಣಾಕ ತಾಟ ಮರ್ತು ಬಂದು ನಾನು, ತಾಟ ತಂದಿಲ್ಲ ಯವ್ವ ಅಂದ್ಲು. ಅತಿಗೆವ ಹೊಟ್ಟಿಸ್ತತೆಯವ ಕೈಯಾಗಿ ನೀಡು ಉಣ್ತೀವಿ ಅಂದರು. ನಿಮ್ಗೆ ಹೇಳ್ತೀನಿ, ಕೈ ಅನ್ನೋರು ರಾಮ ರಗತಾಗಿದ್ರು. ಸುಡ ಅಂಬ್ಲಿ ಕೈಯಾಗ ಹಾಕಿಬಿಟ್ರೆ ಹೇಳ್ದೆ ಕೇಳ್ದೆ ಓಡೋಗಿದ್ರು ಅದು ಗಂಡನ ಮನೆ ಎಲ್ಲಿ ಐತಿ ಅಂತೇಳಿ. ಹಾಂ ಬೇಕಾ ಬೇಡ, ಒಂದು ಸ್ವಲ್ಪ ಏನಾರು ಜಗಳ ಮಾಡೋಕ್ಕಾದ್ರೂ ಸ್ವಲ್ಪ ಏನಾರ ಬೇಕಲ್ಲ. ಚಂದಾಗಿ ಬಾಳೆ ಮಾಡಿದ್ದಿಲ್ಲ ಅಂತಂದ್ರೆ ತವ್ರ ಮನೆಗೆ ಹೊಕ್ಕಿನಂದ್ರೆ ಸಹಿತ ಕಳ್ಸೋಕೆ ತಯಾರಿರೋದಿಲ್ಲ. ಒಬ್ಬ ತಾಯಿ ಬಂದು ಮಗಳನ್ನ ಕೇಳ್ತಾಳೆ, ದೊಡ್ಡ ಹಬ್ಬ ಐತವ ತವ್ರ ಮನೆಗೆ ಹೋಗೋಣಂದ್ರೆ ಗಂಡನ ಕೇಳ್ತಾಳಂತ. ಗಂಡನ ಕೇಳಿದ್ರೆ ಅವ ಏನಂತಾನೆ, ಹಚ್ಚಡದ ಪದರಾಗ ಅಚ್ಚಮಲ್ಲಿಗೆ ಹೂವ, ಹಚ್ಚಡದ ಪದರಾಗ ಅಚ್ಚಮಲ್ಲಿಗೆ ಹೂವ, ಬಿಚ್ಚಿ ನನ್ನ ಮೇಲೆ ಒಗೆವಂಥ ರಾಯರನ ಬಿಟ್ಟು ಹೆಂಗೆ ಬರಲ್ಲ ಹಾಡಿದವ. ಅವ್ರವು ಹೇಳ್ತಾಳಕ್ಕೆ. ಅವ ಏನಂತಾನ, ಈಕಿ ನಾ ತವ್ರ ಮನೆಗೆ ಹೋಗ್ತೀನಿ, ನಮ್ಮವ್ವ ತವ್ರ ಮನೆಗೆ ಹೂವು ನನ್ನ ಕತ್ತಾಳ ಅಂತ ಗಂಡನ ಕೇಳ್ತಾಳ. ಅವ ಏನಂತಾನ, ಕಮಲದ ಹೂ ನಿನ್ನ ಕಾಣದೇ ಇರಲಾರೆ, ಕಮಲದ ಹೂ ನಿನ್ನ ಕಾಣದೇ ಇರಲಾರೆ, ಮಲ್ಲಿಗೆ ಮಾಯ ಬಿಡಲಾರೆ, ಮನ್ನಿಗೆ ಮಾಯ ಬಿಡಲಾರೆ, ಕೇದಗಿ ಗರಿ ನಿನ್ನಗಲಿ ನಾ ಇರಲಾರೆ, ಹಾಸಿಗೆ ಹಾಸೆಂದ ಮಲ್ಲಿಗೆ ಸೂಸೆಂದ ಬ್ಯಾಸತ್ರ ಮಡದೆ ಮಲಗೆಂದ, ಬ್ಯಾಸತ್ರ ಮಡದೆ ಮಲಗೆಂದ ನನ್ನ ಗಂಡ ತನ್ನ ನೋಡಿ ತವರ ಮರಿ ಅಂದ. ಅವನ ಹಿಂಗಂದ್ಮ್ಯಾಗ ಇನ್ನೇನು ಮಾಡೋದದ. ಸುಮ್ಮನೆ ಹಾಸಿ ಹೊತ್ಕೊಂಡು ಮಲಗಿದ್ಲು. ಮುಂಜಾನೆ ಎದ್ದ ಅವ್ರವು ಕೇಳಿದಾಗ ಹೇಳ್ತಾಳ, ಹಚ್ಚಡದ ಪದರಾಗ ಅಚ್ಚ ಮಲ್ಲಿಗೆ ಹೂವ, ಬಿಚ್ಚಿ ನನ್ನ ಮೇಲೆ ಒಗೆವಂತರಾಯರನ ಬಿಟ್ಟು ಹೆಂಗೆ ಬರಲೇ ಹಾಡಿದವ. ಅಯ್ಯ ನಮ್ಮವ್ವ ತವ್ರ ಮನೆ ಅಂದ್ರೆ ಓಡೋಡಿ ಬರೋಕಿ. ಈಗ ಕೇಳಿದ್ನಲ್ಲ ಅಂದ್ರೆ ಹಿಂಗೆ ಮಾತಾಡ್ತೀವಿ, ಯಾಕವ ನಾವು ಏನು ತವ್ರ ಮನೆಯವರು ಬಡವರು ಅನ್ನೋದಕ್ಕಂತೀನ ಅಂತ ತಾಯಿ ಮಗಳಿಗೆ ಅಂತ. ಅವಾಗ ಮಗಳು ಏನು ಹೇಳ್ಬೇಕು, ಅವ ಬೆಳದಿಂಗಳ ರಾತ್ರಿ ಅಂಗಳದಾಗ ಕುತ್ಕೊಂಡು ಮಲಿ ಕುಡಿಸಿ ಮುಂದೆ ಚಂದಪ್ಪ ನೋಡಿ ದೃಷ್ಟಿ ಬಿಟ್ಟಿಟ್ಟಾನಂತೆ ಸೆರಗ ಮರಿ ಮಾಡಿ ಹಾಲು ಉಣಿಸಿ ಬೆಳೆಸಿದ ತಾಯಿ ನನ್ನ. ಆ ತವರು ನಾನು ಮರಿತೇನವ. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಿಲಿರುವ ಕರಕಿಯ ಕುಡಿ ಹಾಂಗ ಹಬ್ಬಲೇ ನಿಮ್ಮ ರಸ ಬಳ್ಳಿ. ಹೊಳೆದಂಡ್ಯಾಗ ನಡಮಠ ಸಿಕ್ಕೊಂಡಿರ್ತದೆ ಕರ್ಕಿದ ಬಳ್ಳಿ ಅನ್ನೋದು. ಹಂಗೆ ನನ್ನ ತವ್ರ ಮನೆ ಭದ್ರ ಆಗಬೇಕು. ಗಂಡಂದೇನು ಗಂಟು ಹೋದಿತ್ತು ನಡಿ ಅಂದ್ಲು. ಬಂದು ಗಂಡನ ಮನೆ ನಿಂತಲು. ಇನ್ನು ಬಗ್ಗದಲ್ಲಿಕ್ಕಿ ಅಂದವ. ಕಣ್ಣಾಗಿ ಬಿಟ್ನೀರು ಆಡ್ತಿದ್ದು. ಇನ್ನು ನಮ್ಮ ಮರ್ಯಾದೆ ಕಳ್ಕೊಳ್ಳೋದು ಚಲೋ ಅಲ್ಲ ಅಂದ. ಏನಂದ, ಹಿಂಗೆ ಹೋಗಿ ಬಂದ್ಬಿಡು, ಭಾಳ ದಿವಸ ನಿಲ್ಬೇಡ ಅಂತ ತಾಯಿ ಮಗಳು ಒಂದಾಗಿ ಹೋಗಿಬಿಟ್ರು. ದೊಡ್ಡ ಮನಸ್ಸು ಮಾಡಿ ಹೆಂಡತಿ ಕಳಿಸೋ ಮಟ್ಟಕ್ಕೆ ಕಳಿಸಿದನ್ರೆ. ಕಳಿಸಿದ ಮ್ಯಾಗ ಮನೆ ಬಣ ಎಲ್ಲಾರು ಬಳಿ ಸಪ್ಪಳ ಆಗ್ಬೇಕು, ಗರಕ್ಕನ ಹೊಳ್ಳಿ ನೋಡ. ಮಂದಿ ಹೆಣ್ಮಕ್ಳು ಹಿಂಗೆ ಯಾಕೆ ನೋಡ್ತಾನೆ ಇವ ಅನ್ಬೇಕು. ಪಾಡಲ್ ತೆಗಿ ಅಂದೇವು, ಎಲ್ಲರೂ ಹೊಡಿಸ್ಕೊಳ್ಳಲೆಕ್ಕಿದು ಬೇಡ ಬಂದು ಕಟ್ಟಿ ಮ್ಯಾಗ ಕುಂತಿದ್ದ. ಮಾರಿ ಅನ್ನೋದು ಈಟಾಗಿತ್ತು. ಎದುರಿಗೆ ಮನೆ ಹೆಣ್ಮಗಳು ನೀರಿಗೆ ಹೊಂಟಿದ್ಲು. ಇವನು ಮಾರಿ ಈಟಾಗಿತ್ತಲ್ಲ ಅಕ್ಕಿ ತಮ್ಮ ಯಾಕೆ ಮಾರಿ ಸಾಣದ ಮಾಡಿ ಅಲ್ಲ ಅಂದ್ಲು. ಮನ್ಯಾಗ ಹೇಳ್ತಿರ್ಲಾರದ್ದೊಂದು ಈಕಿ ಮಾರಿ ಸಾಣದ ಮಾಡಿನ ಸಿಟ್ಟ ಬಂದುಬಿಡ್ತಾವ. ನಾವ್ಯಾಕೆ ಸಾಣದ ಮಾಡ್ತೀವಿ, ಇರಂಗೆ ಅದೀವಿ, ನಿಂದೊಳೆ ಆತಂದು ಅಲ್ಲೇನು ಮಾರಿ ಸಾಣದ ಮಾಡಿದ್ದಿ ಕೇಳಿದ್ರೆ ಸಿಟ್ಟು ಬರ್ತೈತಿ. ಏನು ಅಡುಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ,
ಅಡಿಗೆಯ ಮನೆಯಾಗ ಮಡದಿಯ ಸುಳಿವೆಲ್ಲ, ಅಡಿಗೆ ಬಾಯಿಗೆ ರುಚಿ ಇಲ್ಲ, ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಡಿದವ ಮಡದಿ ತವ್ರಿಗೆ ಹೋಗ್ಯಾಳ. ಹುಚ್ಚ ಅಂದ್ಲಕ್ಕೆ ಯಾ ಕಾಲ್ದಾಗದಿದೆ ಅಂತಾನೆ ಹೇಳಿ ತವ್ರ ಮನೆಗೆ ಹೋದ್ರೆ ಮಾರಿ ಸಾಣ ಮಾಡ್ಕೊಂಡು ಕುಂದಿರ್ತಾರ. ನಾ ಹುಚ್ಚ ಯಾ ಕಾಲ್ದಾಗದಿದೆ ಏನು ಹೋದ್ರೆ ಆಕಿನ ಮುಂದಲ್ ಬಸ್ ಕಳಿಸ್ಬೇಕಪ್ಪ, ಹಿಂದಲ್ ಬಸ್ ಹತ್ಕೊಂಡು ಹೋಗಿಬಿಡ್ಬೇಕು ಅನ್ಲಿಕ್ಕೆ. ಇಷ್ಟು ಈ ನಮನಿ ಇರ್ತಾರ ನೋಡ್ರಿ ಜನ. ಹೆಂಗಿರ್ತಾರಂದ್ರೆ ಹೇಳಿ ತವ್ರ ಮನೆಗೆ ಹೋದ್ರೆ ಕೆಲವ್ರು ತಲೆಗೆ ಹುಳ ಎದ್ದೇ ಬಿಡ್ತಾವೆ. ಹಿಂದ್ಗುಂಟ ಹಲೆನ ತೊಗರಿ ತಿಪ್ಪನಂತಾರಂತೂ ಹೋಗಿ ಟೆಂಟ್ ಹಾಕಿಬಿಟ್ರೆ 4 ದಿವಸ ಹೊಳ್ಳಿ ಬರಂಗೇನೆ ಇಲ್ಲ. ಇವ ಹೊಸ ಅಳಿಯ ಬಂದಾಗ ಅತ್ತಿ ಹೆಂಗೆ ಓಣಿ ತುಂಬ ಅಡ್ಡಾಡಿದ್ಲು ಏನು ಅಂತೇಳಿ ನಾವು ಕತೆ ಕೇಳಿ ಹೆಣ್ಮಕ್ಳು. ಆ ಕಥೆಯನ್ನು ನಾ ಹೇಳೋದಲ್ಲಿ ಹೆದರ್ಬೇಡ್ರಿ, ಯಾರು ಅದನ್ನೇನು ಹೇಳೋದಿಲ್ಲ. ನಾನು ಅಳಿಯ ಬಂದಾನ ಅಂದ್ಕೂಲೆ ಅವ್ರ ಅತ್ತಿಗೆ ಇಷ್ಟು ಪ್ರೀತಿ ಆತ್ರಿ. ಅವ ಏನು ಊಟಕ್ಕೆ ಅದು ಎಲ್ಲ ಅವತ್ತಕ್ಕಿ ಗೋಧಿ ಹುಗ್ಗಿನ ಮಾಡಿಬಿಟ್ಲ ಅವ್ರ ಅತ್ತಿ. ಕರೆದ್ಲು ತಮ್ಮ ಕುಂದ್ರ. ನಮ್ಮ ಎಲ್ಲ ಅವಾಗ ಊಟಕ್ಕೆ ತಾಟೆ ಅಂತ ಇರ್ತಿದ್ವು ಅಂದ್ರೆ 3 ಇಂಚಿನ ಅಂಚವಕ್ಕೆ ತಾಟಿಗೆ. ದೊಡ್ಡ ದೊಡ್ಡ ತಾವಂಡಿ ಕಂಚಿನ ಗಂಗಾಳೆ ಇರೋವು, ತಾವಂಡಿರೋವು. ಊಟಕ್ಕೆ ಕುಂದ್ರಿಸಿ ಗೋಧಿ ಹುಗ್ಗಿ ತಂದು ನೀಡಿದ್ಲು. ಇವ ಅಳಿಯ ಏನು ಮಾಡಿಬಿಟ್ಟ ಅಂದ್ರೆ ಆ ತಾಟ್ನಾಗ ನಟ್ ನೋಡು ದೊಡ್ಡದೊಂದು ಸರ್ಕಾರಿ ಒಡ್ಡು ಹಾಕಿದಂಗೆ ಗೋಧಿ ಹುಗ್ಗಿ ಒಡ್ಡು ಹಾಕಿದ. ಅಂದ್ರೆ ಒಂದು ಕಡೆಗೆ ತುಪ್ಪ ನೀಡಿಸ್ಕೋಬೇಕು, ಒಂದು ಕಡೆಗೆ ಹಾಲು ನೀಡಿಸ್ಕೋಬೇಕು ಅಂತ ಇವನ್ ಲೆಕ್ಕ. ಅವ್ರ ಅತ್ತಿ ನೋಡಿ ಆ ತುಪ್ಪದ ಮ್ಯಾಗ ಭಾರಿ ಮಾಯಿ ಇತ್ತಿಲ್ರಿ, ಸೂಜಲೆ ತುಪ್ಪ ನೀಡಕ್ಕೆ. ಈಟ್ ಗಿಂಡಿ ತುಪ್ಪ ಇದ್ರೆ 3 ತಿಂಗಳು ಮಾಡ್ತಿದ್ ನಾವು ಲೆಕ್ಕ ಹಾಕ್ರಿ ನೀವು. ಸೂಜಲೆ ತುಪ್ಪ ನೀಡಕ್ಕೆ ಇವ ನೋಡಿಯ ಒಡ್ಡು ಹಾಕ್ಯಾನ, ತುಪ್ಪ ನೀಡಿಸ್ಕೊಳಕ್ಕೆ ಗೋಧಿ ಹುಗ್ಗಿ ಒಡ್ಡು ಹಾಕ್ಯಾನ. ಈ ಕಡೆ ತುಪ್ಪ ನೀಡಿಸ್ಕೋಬೇಕು. ಅವ್ರ ಅತ್ತಿ ಈಟ ಗಿಂಡಿ ತುಪ್ಪ ಬೆಚ್ಚಗೆ ಮಾಡಕ್ಕೆ ಇಟ್ಟಿದ್ಲು. ತಂದು ಅಳಿಯಾಗ ನೀಡಕ್ಕೆ ಹೋದ ಲೆಕ್ಕ ತಪ್ಪಿ ಕೈಯಂದು ಜಾರಿ ತುಪ್ಪೋಟ ಅಳಿಯನ್ ತಾಟ್ನಾಗ ಬಿದ್ದು ಬಿಡ್ತಿರ್ತು. ಯಪ್ಪ ಅಂದ್ಲಕ್ಕೆ ಅತ್ತಿ, ತಿಪ್ಪ ಹೋತು ತುಪ್ಪ, ಯಪ್ಪ ತಿಪ್ಪ ಹೋತಲೇ ತುಪ್ಪ, 3 ತಿಂಗಳು ಮಾಡ್ತಿದ್ನಲ್ಲೋ ಯಪ್ಪ ಹೋತಲ್ಲೋ ನಂದು ತುಪ್ಪ ಅಂದು ಏನು ಬತ್ತಿಗೆಟ್ರು ಚಿಂತಿಲ್ಲ. ಇವಂಗೆ ಒಬ್ಬವಂಗೆ ಬಿಡಬಾರ್ದು ಇದನ್ನ ಅನ್ಲಕ್ಕೆ. ನಾನು ಇವನು ಕೂತು ಊಟ ಮಾಡಬೇಕು ಅಂದು ಏನಂದ್ಲೋ ಅವ್ನ ಗಡಿಯಾಗ, ತಮ್ಮ ದಿನಾನ ಮಕ್ಕಳ ಜೊತೆಗೆ ಊಟ ಮಾಡಿಬಿಡಿಯಪ್ಪ, ಮಕ್ಕಳು ಅಂದ್ರೆ ಬೇರೆ ಅಲ್ಲ, ಅಳಿಯ ಅಂದ್ರೆ ಬೇರೆ ಅಲ್ಲ, ನಾನು ನಿನ್ನ ಜೊತೆಗೆ ಊಟ ಮಾಡ್ತೀನಿ ಅನ್ನು. ಯಾರು ಬೇಡ ಅಂತಾರತ್ತೇವ, ಬಾ ಕುಂದ್ರು ಅಂದ. ಬಂದು ಇದ್ರಿಗೆ ಕುಂತ್ಲು. ನಿಮ್ಗೆ ಹೇಳ್ತೀನಿ ಕತೆ ಹೇಳಕ್ಕೆ ಶುರು ಮಾಡಿದ್ಲು ಅಳಿಯಾಗ. ತಮ್ಮ ನೀನು ಯಾನಾಡ ಮಳೆ ಹೊಡಿತಾಯಪ್ಪ, ನಮ್ಮ ಶೇಂಗಾ ಬಿತ್ತಿವೆ, ನಮ್ಮ ಹೊಲದಾಗ ಸರ್ಕಾರಿ ಒಟ್ಟು ನೋಡಿ ಇಲ್ಲಿ ನೀರು ನಿಂತು ಇನ್ನು ಶೇಂಗಾ ಓಟು ಕೊಳತ ಹೋಗಿಬಿಡ್ತಿತ್ತು. ಮನ್ಯಾಗ ನೋಡಿಯಾಗ ಗಂಡಸರು ಯಾರಿಲ್ಲ. ಅವಾಗ ನಾನಾ ಒಂದು ಬಾಯಿಗುಜ್ಜಿ ತೊಗೊಂಡು ಹೋಗಿ ಆ ಒಟ್ಟಿನ್ಯಾಗ ಹಿಂಗೆ ಹರಿ ಮಾಡಿ ಬಂದ್ಬಿಟ್ಟಿತ್ತಮ್ಮ ಅಂಥೇಳಿ ಗೋಧಿ ಹುಗ್ಗಿ ಒಟ್ಟಿನ್ಯಾಗ ಬಳ್ಳಾಕಿ ಹಿಂಗೆ ಹರಿ ಮಾಡಿಬಿಟ್ಲತ್ತೀರಿ. ಯಾವಾಗ ಗೋಧಿ ಹುಗ್ಗಿ ಒಟ್ಟಿನ್ಯಾಗ ಬಳ್ಳಾಕಿ ಹರಿ ಮಾಡಿದ್ಲು, ಅಳಿಯನ ಕಡೆಗಿದ್ದು ತುಪ್ಪೋಟ ಹರಿದ ಅತ್ತಿ ಕಡೆಗೆ ಬಂತು. ಅಲ್ಲೆಲ್ಲೆಲ್ಲೇ ಅಂದವ ನಮ್ಮ ಮತ್ತೆ ತುಪ್ಪಕ್ಕೆ ಲೆಕ್ಕ ಇಟ್ಟಾಳ. ಬಾನೇ ಮಾಡ್ತೀನಿ ಅನ್ನ ಉಲ್ಟಾ ಕತೆ ಹೇಳಿದನ್ರಿ ಅವ. ಅತ್ತವ ನಾನು ನಿನ್ನೆ ಬರವ ನಿಮ್ಮೂರಿಗೆ ಅವ್ವ, ಏನು ಹೇಳಿ ನಿನಗೆ, ನಮ್ಮೂರು ಕತ್ರಿ ನೋಡಿಯಲ್ಲ 4 ರಸ್ತೆ ಒಂದೇ ಕಡೆ ಕೂಡ್ತವ. ಈ ಕಡೆ ಒಂದು ಬಸ್ ಬಂತವ, ಈ ಕಡೆ ಒಂದು ಲಾರಿ ಬಂತು, ಈ ಕಡೆ ಒಂದು ಜೀಪ್ ಬಂತು, ಈ ಕಡೆ ಒಂದು ಕಾರ್ ಬಂತು. ಒಂದಕ್ಕೊಂದು ಡಿಕ್ಕಿ ಹೊಡೆದು ಬಿಟ್ರೆ ನಿನಗೆ ಹೇಳ್ತೀನಿ ಗೀಜಿ 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 ಗೀಜಿ. ಆ ಗೋಧಿಗೆ ಓಟ ತುಪ್ಪದಾಗ ಕಲಿಸ್ಬಿಟ್ಟದನ್ನ ಗೀಜಿ 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 ಗೀಜಿ. ಹೌದಂತಮ್ಮ ಅನ್ಲಿಕ್ಕೆ, ಹೇಪ್ಪ ತಮ್ಮ ನಾನು ಇವತ್ತು ಶುಕ್ರವಾರ ದೇವಿಗೆ ಒಪ್ಪತ್ತದೀನಿ, ಉಣ್ಣಂಗಿಲ್ಲ, ನೀವು ಉಣ್ಣಪ್ಪ. ಇಂಥ ಬೆರಿಕಿರ್ತಾವ. ಅತ್ತಿ ಬೆರಿಕೆ ಅಂದ್ರೆ ಅಳಿಯ, ಅಳಿಯ ಬೆರಿಕೆ ಅಂದ್ರೆ ಹತ್ತಿ. ಹಿಂಗೆ ಊಟ ಒಂದೊಂದು ತಾಬಂಡಿ ಊಟ. ಈಗ ನಾವು ಎಲ್ಲರ ಮದುವೆಗೆ ಪದವಿಗೆ ಊಟಕ್ಕೆ ಕರೆದಾರ ಅಂತ ಹೋದ್ವಿ ಅಂದ್ರೆ ಏನ್ರಿ ಏನು ಮಾಡಿಸಿದ್ರೆ 2 ಸ್ವೀಟ್ ಮಾಡಿಸಿದ್ರು ಅಂತ ಹೇಳ್ತಾರೆ. 2 ಸ್ವೀಟ್ ಏನು, ಒಂದು ಡ್ರೈ ಜಾಮನ್ ಗೋಲಿಗುಂಡದಾಟ, ಈಟೊಂದು ಹಲಪಿ ಈ ದೌಡಿಗೆ ಸಾಲಾಟ. ಇದು ನೋಡಿ 2 ಸ್ವೀಟ್ ಅದು. ನಮ್ದಂದ್ರೆ ಹೆಂಗೆ ಇಂಥ ತಾಬಂಡಿ ಗೋಧಿ ಹುಗ್ಗಿ ಅದರ ಗಟ್ಟಿನ ಹಾಲು ಇಷ್ಟಕ್ಕನ ಹೆರತುಪ್ಪ ಹಾಕ್ಕೊಂಡು ಹವಣ ಸೇರಿ ಹದ ಮಾಡಿ ಸ್ವರ 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 ಹೊಡ್ಯಾಕೆ ಹತ್ಬಿಟ್ರೆ ಮುಂಗೈ ಗುಂಟ ಜೋರ ಬಾರ ಇಳಿತಿರ್ಬೇಕು. ಹಿಂಗೆ ಕೆಳಗೆ ಇಳಿಯ ಮುಂದೆ ಹಿಂಗೆ ಇದ್ರ ನೆಕ್ಬೇಕು, ಹಿಂಗೆ ಇದ್ರ ನೆಕ್ಬೇಕು. ಹಿಂಗೆ ಅಂಥ ಊಟ ನಮ್ಮ. ಮತ್ತು ಈ ನಮ್ಮನೆ ಅಡುಗೆ ಮಾಡಿ ನೀಡ್ಸತ್ಲೆ ಅವ ಜಗನ ಬಿಡಲಿಲ್ಲ. 4 ದಿವಸ ಆದ್ರೆ ಜಗ ಬಿಡಲಿಲ್ಲ. ಹೇಳ್ತಂದ್ಲು ಓಣ್ಯಾಗ ಒಂದು ನಮ್ಮನೆ ಮಾತಾಡಕತ್ತಾರ, ಹೇಳ್ರಿ ನಾವು ಊರಿಗೆ ಹೋಗ್ರಿ ಅಂದ್ಲು. ಇಬ್ಬರು ಕೂಡಿ ಹೋಗೋಣ ಅಂದ. ಇಲ್ಲ ನೀವು ಇವತ್ತು ಹೋಗ್ರಿ, ನಾಳೆ ನಾ ಬರ್ತೀನಿ, ಬರೋ ಮುಂದೆ ಉಂಡೆ ಮಾಡ್ಕೊಂಬರ್ತೀನಿ ಅಂದ್ಲು. ಬರ್ಬೇಕು ನೋಡಿ ಹಂಗಾರ ಅಂದ. ಬರ್ತೀನಿ ಅಂದ. ಊರಿಗೆ ಬಂದನ್ರಿ, ಈಗ ನಿಮ್ದು ಹೆಂಗೆ ಕಾರ್ಯಕ್ರಮ ಐತಿ ಹಿಂಗೆ ಇತ್ತು. ಬಂದು ನಡು ಮಂದ್ಯಾಕೆ ಕುಂತ ಇತ್ತ ಕಾರ್ಯಕ್ರಮ ಶುರುವಾತು. ಇವ ಕನಸಿನ ಲೋಕದಾಗ ಹೋಗ್ಬಿಟ್ಟ. ಹೇಳ್ತಿ ಊರಿಂದ ಬಂದಂಗಾತ. ಡಬ್ಬೆನ ಉಂಡಿ ತೆಗೆದು ಬಾಯಾಗಿಟ್ಟಂಗಾತ. ಕಚಕ್ಕನ ಕಚ್ಚಿಬಿಟ್ಟ.
ಕಚಕ್ಕನ ಕಚ್ಚಿಬಿಟ್ಟ, ಮುಂದೆ ಕುಂತಾವ್ ಸರ್ದಂತ ಕಪಾಳ ಹೊಡೆದು ಬಿಟ್ರೆ ನಿಮ್ಗೆ ಹೇಳ್ತೀನಿ ಬೋಳಿ ಹತ್ತಿ ಬಿದ್ದು ಬಿಟ್ಟಿದ್ದ. ಎಲ್ಲಿ ಕುಂತೀನಿ ಅನ್ನೋದ ಖಬರ್ ತಟ್ಟು ಹೋಗ್ಬಿಟ್ಟಿರ್ತಾನೆ. ಎದ್ದು ಕುಂತ ಚಲಿ ಜಾಡಿಸಿ ನೋಡ್ತಾನ. ಅದು ಏನಾಗ್ಬಿಟ್ಟಿತ್ತಂದ್ರೆ ಉಂಡಿ ಕನಸ್ನಾಗ್ರಿ ಮುಂದೆ ಕುಂತವನು ಕುತ್ತಿಗೆ ಮ್ಯಾಗ ಒಂದು ವಾಳದ ಗಂಟಿತ್ತು. ಆ ವಾಳದ ಗಂಟು ಕಡ್ದು ಬಿಟ್ಟಿದ್ದ. ಯಾವಾಗ ವಾಳದ ಗಂಟು ಕಡ್ದ ಹೊಟ್ಟಾಗ ಸಂಟ ಬಿದ್ದ ಸರ್ದಂತ ಹೊಡೆದು ಬಿಟ್ರೆ ನಿಮಗೆ ಹೇಳ್ತೇನೆ ಸಾಯಿ ತನಕ ಉಂಡಿ ಅಂದಿರಬಾರ್ದು, ಆ ನಮನೆ ಹೊಡಿಸ್ಕೊಂಡಿದ್ದ. ಹಿಂಗೆ ನೋಡ್ರಿ ರಸಿಕರು ನಮ್ಮಲ್ಲಿ ಇರುವಂಥ ಜನ ಅಂತಂದರೆ ಅದಕ್ಕೆ ದಾಂಪತ್ಯದೊಳಗೆ ಎಲ್ಲರೂ ಪರಸ್ಪರ ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಬದುಕಿದ್ರೆ ಕೆಲವರು ಹಾಲು ಜೇನಿನಂತಹ ಸಂಸಾರ, ಕೆಲವರು ಹಾಲು ನೀರಿನಂತಹ ಸಂಸಾರ, ಕೆಲವು ಕಲಾಯ ಮಾಡಲಾರ್ದ ಪಾತ್ರೆಯೊಳಗೆ ಹುಳಿ ಮಜ್ಜಿಗೆ ತುಂಬಿಟ್ಟಂಗೆ ಡೈವರ್ಸ್ ಕೇಸ್. ಅದಕ್ಕೆ ಪರಸ್ಪರರು ಪ್ರೀತಿ ಪ್ರೇಮವನ್ನು ಹಂಚಿಕೊಂಡು ಬದುಕೋದ್ರಿಂದ ಎಲ್ಲರೂ ಸುಖವಾಗಿರ್ಬೋದು ಅನ್ನೋ ಮಾತು ಹೇಳ್ತಾ, ನನಗೂ ಇವತ್ತು ನಿಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಕೊಟ್ರಿ. ನಮ್ಮ ಮರಳಿ ಸರ್ ಅವರು ಬಹಳ ಹೋದ ಸಲನ ಅಂದಿದ್ರು, ನನಗೆ ಸ್ವಲ್ಪ ಅನಾನುಕೂಲದಲ್ಲಿ ಬರೋದಾಗಲಿಲ್ಲ. ಇಂಥ ಥಂಡಿಯೊಳಗೂ ಕೂಡ ದಯವಿಟ್ಟು ನೀವು ಕ್ಷಮೆ ಮಾಡಬೇಕು, ನನಗೆ ಹೆಚ್ಚು ಹೊತ್ತು ನಿಂತು ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ನನಗೆ ಸಾಮಾನ್ಯವಾಗಿ ವಿಶೇಷವಾಗಿ ನಾನು ಹಾಡ್ತಾನೆ ಹೇಳ್ತೀನಿ, ಆ ಥಂಡಿಗೆ ಆ ಧ್ವನಿ ಸಹಿತ ನಡ್ಯಾಕತ್ತದ. ಅದ್ರ ಸಲುವಾಗಿ ಎಷ್ಟೋ ಅಷ್ಟನ್ನು ಮಾತ್ರ ಬಳಸ್ಕೊಂಡು ನನಗೆ ಹೊಳೆದಷ್ಟು 4 ಮಾತು ಹೇಳೋ ಪ್ರಯತ್ನ ಮಾಡೀನಿ. ಕರೆದು ನಮಗೆ ಪ್ರೀತಿ ಗೌರವದಿಂದ ಸ್ವಾಗತಿಸಿಕೊಂಡದಕ್ಕೆ ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೇಗಪ್ಪ ಅಂತಂದ್ರೆ ಮೊದಲು ಜ್ಞಾನದ ಬಗ್ಗೆ ಬಂದರು, ಅರಿವಿನ ಸಂಕೇತದ ಬಗ್ಗೆ ಬಂದರು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ ನಿನ್ನ ನೋಡಬೇ ಎಂಬುದು ಜ್ಞಾನರತ್ನ ಅಂತಪ್ಪ ಜ್ಞಾನರತ್ನವ ಕೆಳಗೊಡದೆ ನೀ ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿದ್ದ ಬೇರೆ ಸಿರಿವಂತರಿಲ್ಲ ಕಾಣ ಎಲೆಮನವೇ. ಜ್ಞಾನದ ಬಗ್ಗೆ ಅಷ್ಟೊಂದು ಮಾತು ಹೇಳ್ತಾ ಸತಿಪತಿಗಳೊಂದಾದ ಭಕ್ತಿ ಹಿತ ಉಪ್ಪದು ಶಿವಂಗೆ. ಸತಿಪತಿಗಳು ಕೂಡ ಏನು ದಾಂಪತ್ಯ ಜೀವನ ಉತ್ತಮ ಆಗಿರ್ಬೇಕಂತೇಳಿ ಬಹಳ ಉದಾತ್ತವಾದಂಥ ವಿಚಾರಗಳನ್ನು ಸನ್ಮಾನ್ಯರು ಹೇಳಿದ್ದಾರೆ. ಶಂಭು ಬೆಳಗಾರ್ ಸರ್ಗೆ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಣೆ ಮಾಡೋಣ. ನಮ್ಮ